गुरवे नमः। नमः यो विष्णुपादाय कृष्णपृष्ठाय भूतले श्रीमद् भक्ति वेदांत स्वामी इति नाम नमस्ते सारस्वती देव गौरवान् प्रचारणे विशेष शून्यवाद पार्षदेष्टाय देव श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्ति वेदांत स्वामी इति नाम नमस्ते सारस्वती देव गौरवान्। हरे कृष्णा 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 हरे 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 राम 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 हरे हरे. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಬಲರಾಮ್ ಜಯಂತಿ ನಿನ್ನೆ ಇತ್ತು, ಹಾಗಾಗಿ ನಿನ್ನೆಯ ಕ್ಲಾಸ್ ಕಂಟಿನ್ಯೂಷನ್ ಮಾಡ್ತೇನೆ ನಾನು. ಓಕೆ, ಎಸ್ ಹರೇ ಕೃಷ್ಣ. ಓಕೆ, ವಹ ಶಿವ ಪುಸಿ ವಿಶ್ವದೇವಸನಂ ಜಲಧಾಭಂ ಹಲಹತಿ ಭೀತಿ ಮಿಲಿತ ಯಮುನಾಭಂ ಕೇಶವಧೃತ ಅಲಗರ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ. O Keshava, O Lord of the universe, O Lord Hari, who have assumed the form of Balaram, the wielder of the plough, all glories to you on your ಎಂತಂದ್ರೆ ಕರೆಂಟ್ ಹೋಯಿತು. ಈಗ ಅದು ವೈಫೈ ಕನೆಕ್ಟ್ ಆಗ
ರೊಟೇಟ್ ಆಗ್ತಾ ಇದೆ. ಓಕೆ, ದಯವಿಟ್ಟು ಕ್ಷಮಿಸಿ ಅಡಚಣೆಗಾಗಿ. ಓಕೆ, ಎಲ್ಲಿ ತನಕ ನಾನು ಮಾಡಿದೆ? ಎಲ್ಲಿ ತನಕ ಆಯ್ತು? ಹ್ಮ್. ಹರೇ ಕೃಷ್ಣ. ಯಾವ್ದು ಮಾಡ್ತಾ ಇದ್ದೆ ನಾನು? ಸ್ಟಾರ್ಟ್ ಮಾಡ್ಲಿಲ್ಲ ಪ್ರಭುಜಿ. ಸ್ಟಾರ್ಟ್. ಇದು ಪ್ರೇಯರ್ ಸ್ಟಾರ್ಟ್ ಮಾಡಲಿಲ್ಲ. ಪ್ರೇಯರ್ ಆಯ್ತು. ಪ್ರೇಯರ್ ಆಯ್ತು. ಓಕೆ, ಎಸ್. ಓಕೆ, ಕ್ಷಮಿಸಿ, ಅದು ವೈಫೈ ಹೋಯಿತು. ಓಕೆ, ಈಗ ನಾವು ಬಲರಾಮ್ ಜಯಂತಿ ನೋಟ್ಸ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ಕೃಷ್ಣ. ಓಕೆ. All glories to Sri Guru and Gauranga, Lord Balram. Who is he? ಯಾರು ಬಲರಾಮ? ಯಾರು? Sometimes people ask, who is Lord Balram? And the answer is that he is the brother of Lord Krishna. However, he does many things besides that. How we understand this is to first recognize that according to Vedic scriptures such as the Srimad Bhagavad Purana, it is described that Lord Krishna is the primal Lord, the original person of Godhead. So he can expand himself into unlimited forms with all potencies. They are no different from him, but may exhibit differences in form and function. He first expands himself into Baladeva or Balram. ಶಾಸ್ತ್ರ ಹೇಳುವಂತೆ ಅಂತ ಕೃಷ್ಣ ಒರಿಜಿನಲ್ ಪ್ರೈಮಲ್ ಲಾರ್ಡ್. ಅವನ ಫಸ್ಟ್ ಎಕ್ಸ್ಪಾನ್ಷನ್ ಯಾರು? ಬಲದೇವ, ಬಲರಾಮ. ಹಾಗಾಗಿ ಎಂತ ಹೇಳುವುದು ಇಲ್ಲಿ, ಈ ಫಸ್ಟ್ ಎಕ್ಸ್ಪಾನ್ಸ್ ಹಿಮ್ಸೆಲ್ಫ್ ಬಲದೇವ, ಹೂ ಇಸ್ ಕನ್ಸಿಡರ್ಡ್ ಇನ್ ಕೃಷ್ಣಾಸ್ ಸೆಕೆಂಡ್ ಬಾಡಿ and brother. Krishna's second body. Balaram assists in Lord Krishna's innumerable spiritual pastimes. Assist ಮಾಡುವಂಥದ್ದು in both the spiritual and the material realm. ಎರಡರಲ್ಲಿ ಕೂಡ, ಭೌತಿಕ ಲೋಕದಲ್ಲಿ ಮತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ. ಬಲರಾಮ್ ಎಂತ ಮಾಡುವಂಥದ್ದು? ಅಸಿಸ್ಟ್ ಮಾಡುವಂಥದ್ದು. ಹಾಗೆ ನಂಬರ್ 1 ಪಾಯಿಂಟ್, ನಾವು ಬಲರಾಮನಿಂದ ಎಂತ ಕಲಿಬೇಕು? ಎಸ್, ನಾವೆಂತ ಕಲಿಬೇಕು? ಪಾಯಿಂಟ್ ನಂಬರ್ 1, ಎಂತ ಕಲಿಬೇಕು? ಸೇವಾ ಮನೋಭಾವ. ಅಸಿಸ್ಟ್ ಮಾಡಬೇಕು. ಅಸಿಸ್ಟ್ಗೆ ಎಂತ ಹೇಳುವಂತ ಕನ್ನಡದಲ್ಲಿ? ಸಹಾಯ. ಸಹಾಯ ಮಾಡುವಂಥದ್ದು. ಆಕ್ಚುಲಿ ಭಗವಂತನಿಗೆ ಬೇಡ ಸಹಾಯ, ಭಗವಂತನಿಗೆ ಸಹಾಯ ಬೇಕಾಗಿ. ನೋಡಿ, ಪ್ರಭುಪಾದ ಇರುವಂಥದ್ದು, ಒಮ್ಮೆ ಒಬ್ಬ ಡಿವೋಟಿ 4 ವರ್ಷ ಪ್ರಭುಪಾದ ಡಿಸೈಬಲ್ ಸೇವೆ ಮಾಡಿದ. ಮತ್ತೆ ಹೇಳಿದ, ಆಯ್ತು ನಾನು 4 ವರ್ಷ ಮಾಡಿದ್ದೇನೆ, ನಾನು ಇನ್ನು ಹೋಗುವಂತ ಹೇಳಿದ. ಪ್ರಭುಪಾದಿಗೆ ನೋಡಿದ್ರು, ಹೇಳಿದ್ರು. ಪ್ರಭುಪಾದ್ ಬ್ರಹ್ಮ ಸಂಹಿತೆಯ ಶ್ಲೋಕವನ್ನು ಹೇಳಿದರು. ಚಿಂತಾಮಣಿ ಪ್ರಖರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶ ಸುರಬೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ. ಕೋಟಿಗಟ್ಲೆ ಲಕ್ಷ್ಮಿಯವರು ಕ್ಯೂ ಅಲ್ಲಿ ಇದ್ದಾರೆ ಸೇವೆಗೆ. ನೀನೆಂತ ಹೇಳ್ತಾ ಇದೀಯಾ? ನಾನು 4 ವರ್ಷ ಸೇವೆ ಮಾಡಿದ್ದೇನಂತ. ನಿಂಗೆ ಸೇವೆ ಸಿಕ್ಕಿದೆ, ಅದು ನಿನ್ನ ಲಾಭ. ಹೇಗೆಂದ್ರೆ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ನಿಮಿತ್ತ ಮಾತ್ರ ಭವಸವ್ಯ ಸಾಚೆ, ನೀನು ಇನ್ಸ್ಟ್ರೂಮೆಂಟ್ ಆಗು. ತೋರಿಸ್ತಾ ಇದ್ದಾನೆ. ಯಾರು? ಭೀಷ್ಮ, ದ್ರೋಣ, ದುರ್ಯೋಧನ, ಕರ್ಣ ಎಲ್ಲ ಅವನ ಬಾಯಿಯೊಳಗೆ ಹೋಗಿ ಸ್ಮ್ಯಾಶ್ ಆಗ್ತಾ ಇದ್ದಾರೆ, ಚಟ್ನಿ ಆಗ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ನೀನು ನಿಮಿತ್ತ ಮಾತ್ರ, ಇನ್ಸ್ಟ್ರೂಮೆಂಟ್ ಆಗು. ನೀನು ಹಾಗಾದ್ರೆ ನಾನು ಬೇರೆಯವ್ರನ್ನ ಯೂಸ್ ಮಾಡ್ತೇನೆ. ಹಾಗಾಗಿ ಭಗವಂತನಿಗೆ ಸೇವೆಗೆ ಜನ ಕಡಿಮೆ ಇಲ್ಲ. ಈಗ ನಿಮ್ಗೆ ಆಗ್ಬೋದು,
ಇವಾಗ ಪ್ರಭುಜಿನವರಿಗೆ ಸೇವೆಗೆ ಜನ ಇಲ್ಲ, ಆ ಈ ರೀತಿ ಆಗ್ಬೋದು. ಭಗವಂತ ಕಳಿಸ್ತಾನೆ ಸೇವೆಗೆ ಜನ. ಭಗವಂತನ ಸೇವೆಗೆ ಅವ ಕಳಿಸ್ತಾನೆ. ಹಾಗಾಗಿ ನಾವು ಅದರ ಟೆನ್ಷನ್ ಮಾಡ್ಬೇಕಂದ್ರೆ ನಾವು ಫಸ್ಟಿಗೆ ಎಂತ ಅಂದ್ರೆ, ಹೆಚ್ಚಾಗಿ ಜನರು ಹೇಳ್ತಾರೆ ಅವರಿಗೆ ಅವರಿಗೆ ಜನವೇ ಇಲ್ಲ ಆ ರೀತಿ ಹೇಳ್ತಾರೆ. ಜನ ಇಲ್ಲಿ ಇರ್ಲಿ, ಅದು ಭಗವಂತನಿಗೆ ಬಿಟ್ಟದ್ದು, ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ನಾವೆಂತ ತಿಳಿಬೇಕಂದ್ರೆ, ಸಹಾಯ ಮಾಡೋದು ನಾವೀಗ ಭಗವಂತನಿಗೆ ನಮ್ದು ಸಹಾಯ ಎಂತ ಭಗವಂತನಿಗೆ? ಭಗವಂತನಿಗೆ ಆಕ್ಚುಲಿ ನಮ್ಮ ಸಹಾಯ ಬೇಕಾ? ಮತ್ತೆ ನಾವು ಯಾಕೆ ಮಾಡ್ಬೇಕು ಭಗವಂತನ ಸಹಾಯ? ಯಾರು ಹೇಳ್ತೀರಿ? ಭಗವಂತನಿಗೆ ನಮ್ಮ ಸಹಾಯ ಬೇಕಾ? ಮತ್ತೆ ನಾವು ಯಾಕೆ ಸಹಾಯ ಮಾಡುವಂಥದ್ದು ಭಗವಂತನಿಗೆ? ನಮ್ಮ ಪ್ಯೂರಿಫಿಕೇಶನ್ಗೆ ಪ್ರಭು. ನಮ್ಮ ಪ್ಯೂರಿಫಿಕೇಶನ್, ಭಗವಂತನ ಪ್ರೇಮ ಗಳಿಸಕ್ಕೆ. ಭಗವಂತನ ಪ್ರೇಮ ಗಳಿಸ್ಲಿಕ್ಕೆ. ಬೇರೆ ಬೇಕಾಗಿಲ್ಲ, ಅವ್ರನ್ನ ಪ್ಲೀಸ್ ಮಾಡ್ಬೋದು, ಇದ್ ಮಾತ್ರ ಮಾಡಿ. ಹಾ, ಭಗವಂತನ್ಗೆ ನಮ್ ಸೇವೆ ಬೇಕಾಗಿಲ್ಲ, ಭಗವಂತ ಅವ್ರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ನಾವ್ ಮಾಡ್ಬೇಕು. ಯಾಕೆ ಅವರನ್ನು ಪ್ಲೀಸ್ ಮಾಡುವಂಥದ್ದು? ನಮ್ಮ ಸೇವೆ ಬೇಕಾಗಿ ಯಾಕೆ ಅವರನ್ನು ಪ್ಲೀಸ್ ಮಾಡುವಂಥದ್ದು? ನಮ್ಮ ನಮ್ಮ ಪ್ಯೂರಿಫಿಕೇಶನ್ ಉನ್ನತಿಗೆ, ಯಾಕೆ ನಮ್ಮ ಉನ್ನತಿ? ನಮ್ಮ ಎಂತ ಪ್ಯೂರಿಫಿಕೇಶನ್. ನಮ್ಮ ಎಂತ ಉನ್ನತಿ? ಹಾ, ನಾವೀಗ ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಕಷ್ಟ ಪಡ್ತಾ ಇದ್ದೇವೆ, ನಮಗೆ ಅದರಿಂದ ಪಾರ ಆಗ್ಬೇಕು ಪ್ರಭುಜಿ. ಅದಕ್ಕೆ ಮಾತಾಜಿ ಭಗವಂತ ಇಲ್ಲಿಂದ ವಾಪಸ್ ಮರಳಿ ಭಗವಂತನ ಧಾಮಕ್ಕೆ ಹೋಗಕ್ಕೆ ಪ್ರಭು ಇದು ಪ್ರಾಕ್ಟೀಸ್. ಇಲ್ಲಿ ಸೇವೆ ಕೊಟ್ಟು ಭಗವಂತ ನಮ್ಗೆ ಕೃಪೆ ಕೊಟ್ಟಿದ್ದಾರೆ. ಓಕೆ. ಬೇರೆಯವರು ಯಾರಾದ್ರೂ ನಾವು ಹೇಳ್ತಾರಾ? ಅಲ್ಲಿ ಹೋದ್ಮೇಲೆ ಕೂಡ ಕುತ್ಕೊಳ್ಳೋ ಹಂಗಿಲ್ಲ, ಅಲ್ಲೂ ಸೇವೆ ಮಾಡ್ಬೇಕು. ಅದಕ್ಕೆ ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ತೀವಿ. ಅದೇ ನಮ್ಮ ಡ್ಯೂಟಿ, ನಿರಂತರ ಎಟರ್ನಲ್ ಡ್ಯೂಟಿ. ಜೀವೇರ ಸ್ವರೂಪ ಕೃಷ್ಣ ನಿತ್ಯದಾಸ. ಹಾಗಾಗಿ ಭಗವಂತನ ದಾಸರ ಸೇವೆ ಮಾಡಿದ್ರೆ ಅವ್ರು ತುಂಬಾ ಖುಷಿ ಆಗುತ್ತೆ ಅಂತ ಸೇವೆ ಮಾಡುತ್ತೆ. ಓಕೆ, ಎಸ್, ಧನ್ಯವಾದಗಳು. ಹಾಗಾಗಿ ಜನರೆಲ್ಲ ಹೇಳ್ತಾರೆ ಎಂತ ಸಹಾಯ ಮಾಡೋದು ದೇವರಿಗೆ, ಇದು ಹೇಳ್ತಾರೆ ಅಂದ್ರೆ ಭೌತಿಕವಾದಿಗಳು. ಆಕ್ಚುಲಿ ದೇವರಿಗೆ ಬೇಡ ನಮ್ಮ ಸಹಾಯ. ಈಸ್ ಅ ಪೂರ್ಣ, ಓಂ ಪೂರ್ಣಮದಂ ಪೂರ್ಣಮಿದಂ. ಭಗವಂತ ಇಸ್ ಕಂಪ್ಲೀಟ್. ಭಗವಂತ ಇಸ್ ಫುಲ್, ಇಸ್ ಕಂಪ್ಲೀಟ್. ಹಾಗಾಗಿ ಭಗವಂತನಿಗೆ ನಮ್ದು ಎಂತ ಬೇಡ. ಆದ್ರೆ ಭಗವಂತನ ಹೆಸರು ಭಾವಗ್ರಹಿ ಜನಾರ್ದನ. ನಾವು ಭಾವದಿಂದ ಮಾಡಿದ್ರೆ ಅವು ಭಾವದಿಂದ ಸ್ವೀಕರಿಸ್ತಾನೆ. ಹೇಗೆ ನಾವೆಲ್ಲ ಅವನ ಅಂಶ, ನಾವೆಲ್ಲ ಅವನ ಮಕ್ಕಳು. ಹಾಗಾಗಿ ಅಸಿಸ್ಟ್ ಮಾಡುವಂಥದ್ದು ಇದು ನಾವು ಆಧ್ಯಾತ್ಮಿಕದಲ್ಲಿ ಬಂದ ಮೇಲೆ ಇದನ್ನು ಕಲಿಬೇಕು. ನಾವು ಆಧ್ಯಾತ್ಮಿಕದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ವಿ ಶುಡ್ ಅಸಿಸ್ಟ್ ದಿ ಮಿಷನ್ ಆಫ್ ದಿ ಲಾರ್ಡ್. ಭಗವಂತನ ಮಿಷನ್ ಎಂತ ಇದು ನಮ್ಗೆ ಗೊತ್ತಿರಬೇಕು. ನಮ್ಗೆ ನಮ್ಮ ಮಿಷನ್ ಗೊತ್ತುಂಟು. ನಾವು ನಮ್ದು ಹೇಗೆ ಇರ್ತದೆ ಮಿಷನ್? ಎಸ್, ನಮ್ದು ಈಗ ಸರ್ಕಾರ ಪ್ಲಾನಿಂಗ್ ಇರ್ತದೆ. 5 years ಅಲ್ಲಿ ಹೀಗೆ ಆಗ್ಬೇಕಂತ ರೂಲಿಂಗ್ ಬಂದ ಮೇಲೆ, 10 years ಅಲ್ಲಿ ಹೀಗೆ ಆಗ್ಬೇಕು, 20 years ಅಲ್ಲಿ ಹೀಗೆ ಆಗ್ಬೇಕು. ನಮ್ದು ಪ್ಲಾನಿಂಗ್ ಇರೋದಿಲ್ವಾ? ಎಸ್, ನಾವು ಮಾಡೋದಿಲ್ವಾ? 5 ವರ್ಷದಲ್ಲಿ ಹೀಗೆ ಆಗ್ಬೇಕಾ? ಮಾಡ್ತೇವೆ, ಅದ್ರ ನಡೆಯಲ್ಲ. ಈಗ ನಾವು ನಮ್ಮ ಜೀವನ ನಡೆಸುವಾಗ ನಮ್ಗೆ ಮಿಷನ್ ಇರುವುದಿಲ್ವಾ? ಎಂತ ಇರ್ತದೆ ನಮ್ ಮಿಷನ್? ಯಾರಿಗೆ ಹೇಳ್ಬೋದು? ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುದು, ಮಕ್ಕಳ ಮನೆ ಕಟ್ಟುವ ಮೊದಲೇ ಅದಕ್ಕೆ ಬೇಕಾದ ಪ್ಲಾನಿಂಗ್ ಮಾಡ್ತೇವೆ ನಾವು. ಅಂದ್ರೆ ಟ್ಯಾಕ್ಸ್ ಎಲ್ಲ ಕಟ್ಟಿ ಲೋನ್ ತಗೊಳ್ಬೋದಿದ್ರೆ ಪ್ಲಾನ್ ಇರ್ತದೆ ನಮ್ಮದು. 5 ವರ್ಷಕ್ಕೆ ಮೊದಲೇ ಮಾಡಿಕೊಂಡ್ರೆ 5 ವರ್ಷದ ನಂತರ ನಮಗೆ ಲೋನ್ ಸಿಗ್ತದೆ ಅಂತ ಹೇಳುವಂತ ಪ್ಲಾನ್ ಎಲ್ಲ. ಮತ್ತೆ ಬೇರೆ ಎಂತೆಲ್ಲ ಇರ್ತದೆ ಪ್ಲಾನ್ ನಮ್ದು? ಭೌತಿಕದಲ್ಲಿ ಅಭಿವೃದ್ಧಿ ಹೊಂದು ಆಶೆ ಇದೆ. ಮಕ್ಕಳು ಮದುವೆ ಮಾಡಿ ಅವ್ರು ಸೆಟಲ್ ಮಾಡೋದು. ಮಕ್ಕಳು ಮದುವೆ ಮಾಡಿ ಅವ್ರನ್ನ ಸೆಟ್ ಮಾಡುವಂಥದ್ದು. ಓಕೆ, ಬೇರೆ? ಇದೆಲ್ಲ ನಮ್ದು ಮಿಷನ್. ಹೋಗ್ತೀರಾ ಎಲ್ಲರೂ? ನಮ್ದು ಮಿಷನ್ ಅಂತ ಹೋಗ್ತೀರಾ? ಎಸ್, ಇದು ನಮ್ಮ ಮಿಷನ್. ಈಗೀಗ ಉಂಟು, ಭಗವಂತನ ಮಿಷನ್ ಉಂಟು. ಎಸ್, ಯಾರು ಹೇಳ್ತೀರಿ ಭಗವಂತನ ಮಿಷನ್? ಯಾರು ಹೇಳ್ತೀರಿ? ಯಾರಿಗೆ ಹೇಳ್ಬೋದು ಭಗವಂತನ ಮಿಷನ್? ಎಲ್ಲ ಬದ್ಧಾತ್ಮರನ್ನ ಕರ್ಕೊಂಡು ಹೋಗೋದು ತನ್ನ ಲೋಕ, ಮರಳಿ ಭಗವಂತನಕ್ಕೆ ವಾಪಸ್ ಕರ್ಕೊಂಡು ಹೋಗೋದು. ಎಲ್ಲ ಬದ್ಧಾತ್ಮರನ್ನು ಭಗವಂತ ಧಾಮಕ್ಕೆ ಕರ್ಕೊಂಡು ಹೋಗುವಂಥದ್ದು. ಓಕೆ, ಬೇರೆ ಭಗವಂತನ ಮಿಷನ್. ಈಗ ನಾವು ಭಗವಂತನ ಮಿಷನ್ ಪಾಲ್ಗೊಳ್ಳುವುದಂದ್ರೆ ಹೇಗೆ? ಅವ್ರ ಪ್ರಕಾರ ನಡ್ಕೋಬೇಕು ನಾವು. ಈಗ ನಮ್ಮದು ಇಂಡಿವಿಜುವಲ್ ಮಿಷನ್ ಉಂಟು, ಅದ್ರಲ್ಲಿ ನಾವು ಪೂರ್ತಿ ನಾವು ಎಫರ್ಟ್ ಹಾಕ್ತೇವೆ. ನಮ್ಮ ಇಂಡಿವಿಜುವಲ್ ಮಿಷನ್
ಭಗವಂತನ ಮಿಷನ್ ಅಲ್ಲಿ ನಾವು ಹೇಗೆ ಪಾಲ್ಗೊಳ್ಳುವಂತದ್ದು? ಪ್ರಚಾರ ಗುರುಗಳ ಮಾಡ್ಬೇಕು. ರೀತಿಯಲ್ಲಿ ಗುರುಗಳ ಭಕ್ತಿಯಲ್ಲಿ ಆದೇಶನ ಭಗವಂತ ಹೇಳಿರೋ ನಾವು ರೀತಿ ಆಚರಿಸಬೇಕು ಭಗವಂತನ ಉಪದೇಶ ಮತ್ತೆ ಅದನ್ನು ಪ್ರಚಾರ. ಸೃಷ್ಟಿ ಸ್ಥಿತಿ ಲಯ ಹಾ ಅವನ ಸಾಹಿತ್ಯ ಮೂಲಭೂತ. ಸೊ ಅದರಲ್ಲಿ ನಾವು ಪಾಲ್ಗೊಳ್ಳಬೇಕು. ಅವನ ಏನ್ ಸೃಷ್ಟಿ ಸ್ಥಿತಿ ಮತ್ತೆ ಲಯ ಇದೆ, ಹ್ಮ್ ಗುರುಗಳ ಅದನ್ನ ನಾವು ಆದೇಶನ ಗುರು ನಾವು ಹೇಳಿರೋದನ್ನ ಪಾಲಿಸಬೇಕು. ಪಾಲಿಸ್ಬೇಕು. ಅವರು ನೇರ ಪ್ರತಿನಿಧಿ ಆಗಿರ್ತಾರೆ ಭಗವಂತ. ಯಾರು ನೇರ ಪ್ರತಿನಿಧಿ? ಗುರುಗಳು ನೇರ ಗುರುಗಳು. ಪ್ರತಿನಿಧಿ ಆಗಿರ್ತಾರೆ ಪ್ರಭು. ಅವ್ರ ಆದೇಶನ ನಾವು ಅವ್ರ ಪಾಲಿಸಿದ್ರೆ ಆದೇಶದಂತೆ ನಾವು ನಡ್ಕೋಬೇಕು. ಓಕೆ ಪ್ರಚಾರ ಮಾಡಬೇಕು ಪ್ರಭುಜಿ ಬೇರೆಯವರಿಗೆ. ಓಕೆ, ಪ್ರಚಾರ ಮಾಡಬೇಕು. ಹಾಗಾಗಿ ಪ್ರಚಾರ ಮಾಡುವಂಥದ್ದು ಕರೆಕ್ಟ್. ಏಕೆಂದರೆ ಭಗವಂತನ ಮಿಷನ್ ಉಂಟು. ಹಾಗೆ ಭಗವಂತನ ಮಿಷನಲ್ಲಿ ನಾವು ಪಾಲ್ಗೊಳ್ಬೇಕು. ನಮ್ಮದು ಬೇರೆ ಬೇರೆ ಮಿಷನ್ ಉಂಟು, ನಮ್ಮದು ಮಿಷನ್ ಇರ್ತದೆ. ಅದು ಭಗವಂತನ ಮಿಷನಲ್ಲಿ ನಾವು ಪಾಲ್ಗೊಳ್ಬೇಕು. ಹಾಗೆ ಬಲರಾಮ್ ಎಂತ ಮಾಡ್ತಾ ಇದ್ದಾನೆ? ಭಗವಂತನ ಮಿಷನಲ್ಲಿ ಅಸಿಸ್ಟ್ ಮಾಡ್ತಾ ಇದ್ದಾನೆ. ಈಗ ನಾವು ಕೂಡ ಇದರಿಂದ ಕಲಿಬೇಕೆಂತಂದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡಬೇಕು, ಅಸಿಸ್ಟ್ ಮಾಡಬೇಕು, ಸಹಾಯ ಮಾಡಬೇಕು ಭಗವಂತ ಮಿಷನಿಗೆ. ನಾವು ನಮ್ಮ ಮಿಷನ್ಗೆ ಪೂರ್ತಿ ನಾವು ಎಫರ್ಟ್ ಹಾಕ್ತೇವೆ. ಎಲ್ಲ ನಮ್ಮ ಪ್ರಾಣ, ನಮ್ಮ ಎಂತ ಹೇಳುವಂಥದ್ದು, ನಮ್ದು ಹಣ, ಪ್ರಾಣ, ಎಲ್ಲವನ್ನು, ನಮ್ಮ ಎನರ್ಜಿಯನ್ನು ಎಲ್ಲವನ್ನು ನಮ್ಮ ಮಿಷನ್ಗೆ ಹಾಕ್ತೇವೆ. ಭಗವಂತನ ಮಿಷನ್ಗೆ ನಾವು ಸ್ವಲ್ಪ ಹಾಕ್ಬೇಕು. ಹ ಹಾಗೆ ಬಲರಾಮ್ ಎಂತ ಅಂದ್ರೆ ಭಗವಂತನ ಮಿಷನ್ ಉಂಟು, ಭಗವಂತನ ಮಿಷನ್ಗೆ ಅವ ಅಸಿಸ್ಟ್ ಮಾಡುವಂಥದ್ದು. Balaram assists in Lord Krishna's innumerable spiritual pastimes in both the spiritual and material realm. ಹಾಗೆ ಇದು ನಮಗೆ ಲೆಸನ್. ನಾವು ಕೂಡ ಅಸಿಸ್ಟ್ ಮಾಡಬೇಕು. ಎಲ್ಲರಿಗೂ ಗೊತ್ತಾಯ್ತಾ? ಬಲರಾಮನಿಂದ ಯಾರಾದರೂ ಕೇಳಿದರೆ ಎಂತ ಹೇಳ್ತೀರಿ ನೀವೀಗ? ಒಂದು ಪಾಯಿಂಟ್ ಆಯ್ತು ನಿಮಗೆ, ಯಾರು ಹೇಳ್ತೀರಿ? ಬಲರಾಮನಿಂದ ನೀವು ಎಂತ ಕಲ್ತ್ರಿ? ಸಹಾಯ ಮಾಡೋದು ಮತ್ತೆ ಸೇವೆ. ಅಲ್ಲ, ಈಗ ನಾನು ಎಂತ ಹೇಳಿದ ಅಂದ್ರೆ ಹೇಳಿದ್ರೆ ಆಯ್ತು, ಬೇರೆ ಬೇರೆ ಹೇಳಲಿಕ್ಕೆ ಹೋಗ್ಬೇಡ. ಎಂತ ಮಾಡ್ಬೇಕು? ಭಗವಂತನ ಮಿಷನ್ ಅಲ್ಲಿ ಅಸಿಸ್ಟ್ ಮಾಡೋದು. ಬಲರಾಮ ಅಸಿಸ್ಟ್ ಮಾಡ್ತಾ ಇದ್ದಾನೆ, ನಾನು ಕೂಡ ಇವತ್ತಿನಿಂದ ಮಾಡ್ತೇನೆ. ಎಸ್, ಹಾಗಾಗಿ ಟೇಕ್ ಹೋಮ್ ಪಾಯಿಂಟ್. ನಾವು ಬಲರಾಮ ಜಯಂತಿ ಬರ್ತದೆ, ನಾವು ಎಂತ ನಮ್ಮ ಜೀವನದಲ್ಲಿ ಎಂತ ನಾವು ತೆಗೊಳ್ಳುವಂಥದ್ದು, ಎಂತ ತೆಗಿಬೇಕಲ್ಲ. ಬಲರಾಮ ಜಯಂತಿ ಬರ್ತದೆ, ಹೋಗ್ತದೆ, ನೆಕ್ಸ್ಟ್ ಇಯರ್ ಬರ್ತದೆ ಬಲರಾಮ ಜಯಂತಿ, ಒಂದು ವರ್ಷ ಇಲ್ಲ ಏನು. ಸಮಥಿಂಗ್ ವಿ ಹ್ಯಾವ್ ಟು ಟೇಕ್. ನಾವು ಎಂತ ತೆಗೊಳ್ಬೇಕು ಬಲರಾಮನ ಎಂತ ಹೇಳುವಂಥದ್ದು ಲೈಫಿಂದ. ಬಲರಾಮ್ ಅಸಿಸ್ಟ್ ಮಾಡ್ತಾ ಇದ್ದಾನೆ ಭಗವಂತನ ಮಿಷನ್ಗೆ. ಎಸ್, ಇವತ್ತಿನಿಂದ ನಾನು ಕೂಡ ಅಸಿಸ್ಟ್ ಮಾಡ್ತೇನೆ. ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ಅಸಿಸ್ಟ್ ಮಾಡ್ತೇನೆ. ಗೊತ್ತಾಯ್ತಾ ಎಲ್ಲರಿಗೂ? ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ಯಾವ ರೂಮಲ್ಲಿ ಜಾಸ್ತಿ ಇರ್ತೀರಿ ಅಲ್ಲಿ ಇದನ್ನು ಪೇಪರಲ್ಲಿ ಬರೆದು, ಬಲರಾಮ್ ಈಸ್ ಅಸಿಸ್ಟಿಂಗ್ ಲಾರ್ಡ್ಸ್ ಮಿಷನ್, ಇವನ್ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೆಯಿರಿ. ಬಲರಾಮ ಭಗವಂತನ ಮಿಷನ್ ಅಲ್ಲಿ ಸಹಾಯ ಮಾಡ್ತಾ ಇದ್ದೇನೆ, ನಾನು ಕೂಡ ನನ್ನ ಲೆವೆಲ್ ಬೆಸ್ಟ್ ಸಹಾಯ ಮಾಡ್ತೇನೆ ಭಗವಂತನಿಗೆ. ಇದನ್ನು ಬರೆಯಿರಿ. ಬರೆದು ನೀವು ಯಾವ ರೂಮಲ್ಲಿ ಜಾಸ್ತಿ ಇರ್ತೀರಿ, ಯಾವ ಕಡೆ ನೋಡ್ತಾ ಇರ್ತೀರಿ ಅಲ್ಲಿ ಅದನ್ನು ಅಂಟಿಸಿ. ಯಾಕೆ? ಎಸ್, ಯಾರು ಹೇಳ್ತೀರಿ ಯಾಕೆ ನಾವು ಅಲ್ಲಿ ಅಂಟಿಸ್ಬೇಕು? ದಿನ ನೋಡ್ತಾ ಇದ್ರೆ ನಮ್ ಕರ್ತವ್ಯ ನೆನಪಾಗತ್ತವ. ಪದೇ ಪದೇ ರಿಮೆಂಬರಿಂಗ್. ಮರೆಯುತ್ತೇವೆ. ಯಾಕೆಂದ್ರೆ ನಾವು ಎಂತಂದ್ರೆ ಈಗ ಕ್ಲಾಸ್ ಆದ್ಮೇಲೆ 9 ಗಂಟೆ ನಂತರ ನಾವು ಮರ್ತೋಗ್ತೀವಿ. ಮರಿತೇವೆ. ಮರ್ತೋಗ್ತೀವಿ. ನಮ್ದು ಎಂತಂದ್ರೆ ಹಾಗೆ, ನಾವು ಎಂತಂದ್ರೆ ಒಂದು ಕಿವಿಯಲ್ಲಿ ಕೇಳಿದ್ರೆ ಇನ್ನೊಂದು ಕಿವಿಯಲ್ಲಿ ನಾವು ಬಿಡ್ತೇವೆ. ಮತ್ತೆ ಯಾರು ನಮ್ಗೆ ಅರ್ಥ ಗೊತ್ತಿಲ್ಲ, ಯಾರಿಗೆ ಅಂತ ಗೊತ್ತಿಲ್ಲ ನಮ್ಗೆ. ಈಗ ಕೇಳ್ತೇವೆ, ಕೇಳುವಾಗ ಹೇಳಿದ್ದಾರೆ ಅಸಿಸ್ಟ್ ಮಾಡ್ಲಿಕ್ಕೆ. ಮತ್ತೆ ಸಪೋಸ್ 10 ಗಂಟೆಗೆ ಕೇಳಿದ್ರೆ, ಈ ಕ್ಲಾಸಲ್ಲಿ ಎಂತ ಕೇಳಿದ್ರೆ, ಕ್ಲಾಸಲ್ಲಿಯ ನಾನೀಗ ಸ್ವಲ್ಪ ನಾನೀಗ ಮಗನಿಗೆ ಈಗ ಎಂತ ಹೇಳುವಂಥದ್ದು, ಅವನಿಗೆ ಈಗ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು, ಅವನಿಗೆ ನಾನು ರೆಡಿ ಮಾಡ್ತಾ ಇದ್ದೇನೆ, ನಾನು ಅದರ ಬ್ಯುಸಿಯಲ್ಲಿ ಇದ್ದೆ, ಸಾರಿ ನನಗೆಲ್ಲ ಮರ್ತೋಯ್ತು. ಈ ರೀತಿ ಹೇಳ್ತೇವಲ್ಲ ನಾವು, ಕರೆಕ್ಟ್ ಅಲ್ವಾ? ಆದ ಕಾರಣ ಪೇಪರಲ್ಲಿ ಈಗ ಬರೀರಿ, ಮತ್ತೆ ಅದನ್ನು ಅಂಟಿಸಿ. ಹಾಗಾದ್ರೂ ಗಡಿ ಪದೇ ಪದೇ ಎಂತಂದ್ರೆ ಯಾವುದೇ ವಿಷಯ ಪದೇ ಪದೇ ನೋಡ್ತಾ ಇದ್ರೆ ಅದೆಂತ ಆಗ್ತದೆ, ಮೈಂಡಿನೊಳಗೆ ಹೋಗ್ತದೆ. ಮೈಂಡಿನೊಳಗೆ ಹೋಗ್ಬೇಕು, ಹೋಗಿ ಅದು ಕೂತ್ಕೊಳ್ಬೇಕು. ಎಸ್, ನಾನು ಮಾಡ್ತೇನೆ, ಅಸಿಸ್ಟ್ ಮಾಡ್ತೇನೆ, ನಾನು ಮಾಡ್ತೇನೆ.
ನಾನು ಮಾಡ್ತೇನೆ ಮಾಡ್ತೇನೆ 1000 ಸಲ ಹೇಳ್ತಾ ಇರ್ಬೇಕು. ನಾನು ಮಾಡ್ತೇನೆ ಅಸಿಸ್ಟ್, ನಾನು ಭಗವಂತನಿಗೆ ಅಸಿಸ್ಟ್ ಮಾಡ್ತೇನೆ ಮಾಡ್ತೇನೆ ಮಾಡ್ತೇನೆ. ಗೊತ್ತಾಯ್ತಾ? ಓಕೆ, ಒಂದು ಪಾಯಿಂಟ್ ಆಯ್ತು. ಈಗ ತುಂಬಾ ವಿಷಯ ಉಂಟು, ನಾವು ನೋಡುವ ನಮ್ಗೆ ಯಾವ್ದೆಲ್ಲ ತೆಗಿಲಿಕ್ಕೆ ಆಗ್ತದೆ ನೋಡುವ. ಒಂದು ನಮಗೆ ತೆಗಿಲಿಕ್ಕೆ ಆಗ್ತದೆ. ಓಕೆ. Lord Balaram assist in Lord Krishna's innumerable pastime, both the spiritual and the material realm. Okay, next. Lord Balaram is also Lord Sankarshana. Sankarshan. ಹೇಗೆಂದ್ರೆ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಅಲ್ಲಿ 4 quadrables, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಮತ್ತೆ ಸಂಕರ್ಷಣದಿಂದ ಬರುವಂಥದ್ದು ಇದು ಮೂಲ ಸಂಕರ್ಷಣ. ಸಂಕರ್ಷಣದಿಂದ ಎಕ್ಸ್ಪಾನ್ಷನ್ ಆಗುವಂಥದ್ದು ನಾರಾಯಣ, ನಾರಾಯಣದಿಂದ ಎಕ್ಸ್ಪಾನ್ಷನ್ ಆಗುವಂಥದ್ದು ಎರಡನೇ ಸಂಕರ್ಷಣ. ಆ ಎರಡನೇ ಸಂಕರ್ಷಣದ ಎಕ್ಸ್ಪಾನ್ಷನ್ ಮಹಾವಿಷ್ಣು, ಕಾರಣದ ವಿಷಯ ವಿಷ್ಣು. ಅವನ ಎಕ್ಸ್ಪಾನ್ಷನ್ ಗರ್ಭೋದ ವಿಷಯ ವಿಷ್ಣು. ಅವನ ಎಕ್ಸ್ಪಾನ್ಷನ್ ಕ್ಷೀರೋದ ವಿಷಯ ವಿಷ್ಣು. ಈ ರೀತಿ. ಹಾಗಾಗಿ ಬಲರಾಮ್ ಈಸ್ ಆಲ್ಸೋ ಲಾರ್ಡ್ ಸಂಕರ್ಷಣ. ಓಕೆ, ದ ಪ್ರಿಡಾಮಿನೇಟರ್ ಆಫ್ ದಿ ಕ್ರಿಯೇಟಿವ್ ಎನರ್ಜಿ. He creates and is also the shelter of the material and spiritual world. ಅವ ಸೃಷ್ಟಿ ಮಾಡ್ತಾನೆ ಮತ್ತೆ ಶೆಲ್ಟರ್ ಅಂತೆ, ಎರಡು, ಭೌತಿಕ ಮತ್ತೆ ಆಧ್ಯಾತ್ಮಿಕ ಲೋಕಕ್ಕೆ. By the will of Krishna and the power of the spiritual energy, Lord Balaram creates the spiritual world. ನೋಡಿ, Balaram create ಮಾಡೋದು spiritual world, which consists of the planets Goloka, Vrindavana, supermost spiritual planet, and the Vaikunta planets in the spiritual sky. Chaitanya Charitamrita. ಹಾಗಾಗಿ ಅವ ಕ್ರಿಯೇಟ್ ಮಾಡೋದಂತೆ ಯಾವುದು, ಬೋತ್ ಮೆಟೀರಿಯಲ್ ಅಂಡ್ ಸ್ಪಿರಿಚುವಲ್ ವರ್ಲ್ಡ್. ಯಾರು? ಬಲರಾಮ. ನೆಕ್ಸ್ಟ್, ಇದು ನಮ್ಗೆ ಆಗೋದಿಲ್ಲ, ಇದಕ್ಕೆ ನಾವು ನಮಸ್ಕಾರ ಮಾಡ್ಬೇಕಷ್ಟೇ, ನಮ್ಗೆ ಎಂತ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೊಪೋಸಲ್ ಅಂತದ್ದು ವಾಟ್ ವಿ ಕ್ಯಾನ್ ಡೂ. ಒಮ್ಮೆ ಒಬ್ಬ ಹೇಳಿದ್ದು ಎಂತಂದ್ರೆ, I can create so many things. Prabhupada ಹೇಳಿದ್ರು, can you create one insect? We are trying. You do now one insect. Can you create one seed? ಒಂದು ಬೀಜವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ? ಕೃಷ್ಣ ಆಲದ ಮರ ಬೀಜವನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ದೊಡ್ಡ ಆಲದ ಮರ ಮಾಡಿದ್ದಾನೆ. ನೀನೊಂದು ಬೀಜವನ್ನು ಕ್ರಿಯೇಟ್ ಮಾಡು, ಆಗುದಿಲ್ಲ. ವಿ ಕಾಂಟ್ ಕ್ರಿಯೇಟ್, ಬಟ್ ವಿ ಆರ್ ಸ್ಟಿಲ್ ಟ್ರೈಂಗ್. ಅವ ಹೇಳಿದ, ವಿ ಆರ್ ಟ್ರೈಂಗ್. ಯು ವಿಲ್ ಟ್ರೈ ಫಾರ್ ಮಿಲಿಯನ್ಸ್ ಆಫ್ ಇಯರ್, ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇದೆಲ್ಲ ಬಲರಾಮನ ಹತ್ರ ಅಸಾಮಾನ್ಯ ಶಕ್ತಿ ಉಂಟು, ಅವನಿಗೆ ಮಾಡ್ಲಿಕ್ಕೆ ಆಗ್ತದೆ, ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಜಸ್ಟ್ ಅಡ್ಡ ಬೀಳುದು ಅಷ್ಟೇ. ಅದು ಮಾಡ್ಬೋದು, ಅಸಿಸ್ಟ್ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟ್. Lord Balaram especially assists Lord Krishna in the creation of the material world. After Balaram has expanded himself into Lord Maha Sankarshana, he expanded himself into 4 different forms, including Karanadaksha Vishnu, Garbhodaksha Vishnu, Kshirodaksha Vishnu, Shesha, also called as Sheshanaga, who lies down and is the support of the resting place of Lord Vishnu. ಹಾಗೆ ಇದು ಎಕ್ಸ್ಪಾಂಡ್ ಆಗುವಂತದ್ದು ಯಾರು? ಮಹಾಸಂಕರ್ಷಣ. These 4 plenary portions assist in the material cosmic mind. ಇದೆಲ್ಲ ಭೌತಿಕ ಲೋಕಕ್ಕೆ. ಇವರು ಯಾರು? ಮಹಾವಿಷ್ಣು, ಗರ್ಭೋದಕ್ಷ ವಿಷ್ಣು, ಕ್ಷೀರೋದಕ್ಷ ವಿಷ್ಣು ಮತ್ತೆ ಶೇಷನಾಗ. Okay. Shesha is Balaram's form who assists in the Lord's personal service. ನೋಡಿ, ಶೇಷ ಅಂತ ಮಾಡುವಂಥದ್ದು ಶೇಷನಾಗ. ಬಲರಾಮನ ಫಾರ್ಮ್ ಅಂತೆ assist in the Lord's personal service ಮಾಡುವಂಥದ್ದು. He is also called as Ananta, meaning unlimited. Ananta Sheshanaga, because he assists the Lord in his unlimited variety of pastimes. Chaitanya Charitamrita. Okay. Next. To explain more clearly, all expansions of the Lord begin with Sri Krishna. ಎಲ್ಲ expansion start ಆಗುವಂತ ಕೃಷ್ಣನಿಂದ. For his pastimes in one of the highest levels of the spiritual realm called Dwaraka, Sri Krishna expands himself into Balaram, who then expands himself into Pradyumna and Aniruddha. ಹಾಗಾಗಿ ಎಲ್ಲ ಸ್ಟಾರ್ಟ್ ಆಗೋದು ಕೃಷ್ಣನಿಂದ. ಹಾಗೆ ದ್ವಾರಕ ಲೀಲೆಗೆ ಅಂತ ಮಾಡೋ ಕೃಷ್ಣ ಬಲರಾಮನಿಂದ ಎಕ್ಸ್ಪಾಂಡ್ ಆಗೋದು, ಬಲರಾಮನಿಂದ ಮತ್ತೆ ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಓಕೆ, these 4 expand into a second quadruple which is present in the unlimited Vaikunta planets of the spiritual coin.
The second quadruple is known as Vasudeva, Sankarsana, Pradyumna, and Aniruddha. Yes, second quadruple in Naku Chaturvyuha. Okay. They are changeless, transcendental expansion of the Supreme Lord, Krishna. In the second quadruple, Vasudeva is an expansion of Krishna and Sankarsana is representative of Balarama. The second quadruple Vasudeva, Sankarsana, Pradyumna, Aniruddha. ಹಾಗಾಗಿ ವಸುದೇವ ಅಂದ್ರೆ ವಸುದೇವ ಕೃಷ್ಣನ ಎಕ್ಸ್ಪಾನ್ಷನ್ ಮತ್ತೆ ಸಂಕರ್ಷಣ ಬಲರಾಮಂದು. ಓಕೆ. In the Vaikuntha spiritual sky, there is the pure spiritual creative energy called Shuddha Sattva. ವೈಕುಂಠದಲ್ಲಿ ಶುದ್ಧ ಸತ್ವ ಉಂಟು, ಅದು ಪ್ಯೂರ್. ಇಲ್ಲಿ ಯಾವುದಿರುವಂಥದ್ದು? ಎಸ್, ಭೌತಿಕ ಲೋಕದಲ್ಲಿ ಯಾರಿಗೆ ಹೇಳ್ಬೋದು? ಭೌತಿಕ ಲೋಕದಲ್ಲಿ ಯಾವುದಿರುವಂಥದ್ದು? 3 ಗುಣಗಳು. ಎಸ್, ಭೌತಿಕ ಲೋಕದಲ್ಲಿ 3 ಗುಣಗಳು, ಸ್ಪಿರಿಚುವಲ್ ವರ್ಲ್ಡಲ್ಲಿ ಶುದ್ಧ ಸತ್ವ. ಓಕೆ, ಇದು ವ್ಯತ್ಯಾಸ. ರಜೋಗುಣ ತಮಗುಣ, ಸತ್ವಗುಣ ರಜೋಗುಣ ತಮಗುಣ ಇಲ್ಲಿ ಭೌತಿಕ ಲೋಕದಲ್ಲಿ, ಅಲ್ಲಿ ಶುದ್ಧ ಸತ್ವ. ಓಕೆ. In the Vaikuntha spiritual, there is pure spiritual creative energy called Shuddha Sattva that sustains all of the spiritual planets. ಎಲ್ಲ ಆಧ್ಯಾತ್ಮಿಕ ಗ್ರಹಗಳನ್ನು ಸಸ್ಟೈನ್ ಮಾಡುವಂಥ ಅದೇ ಅಂತೆ. With the full of opulence of knowledge, wealth, power, beauty, etc. All of which pervade the entire spiritual kingdom and are fully enjoyed by the residents there. ಹಾಗೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತದೆ, ಪರ್ವೇಡ್ ಪೂರ್ತಿ ಆಧ್ಯಾತ್ಮಿಕ ಲೋಕಕ್ಕೆ ಸ್ಪ್ರೆಡ್ ಆಗ್ತದೆ, ಮತ್ತೆ ಎಲ್ಲ ಅಲ್ಲಿಯ ರೆಸಿಡೆಂಟ್ಸ್ ಅವರು ಎಂಜಾಯ್ ಮಾಡ್ತಾರೆ. ಓಕೆ. ದಿಸ್ ಎನರ್ಜಿ ಇಸ್ ಬಟ್ ಎ ಡಿಸ್ಪ್ಲೇ ಆಫ್ ದಿ ಕ್ರಿಯೇಟಿವ್ ಪೊಟೆನ್ಸಿ ಆಫ್ ಬಲರಾಮ್. ಇದು ಎನರ್ಜಿ ಯಾವುದು? ಬಲರಾಮನದು ಆಗುವಂಥ. ಓಕೆ, ಮಹಾಸಂಕಟ. It is also the Sankarsana who is the original cause of the causal ocean. Causal ocean ಅಂದರೆ ಕಾರಣ ಸಾಗರ. It takes shape as a cloud in the corner of the spiritual sky. ಹಾಗೆ ಆಧ್ಯಾತ್ಮಿಕ ಲೋಕದ ಕಾರ್ನರ್ ಇರುವಂಥದ್ದು ವೇರ್ ಕಾರಣದಕ್ಷ ವಿಷ್ಣು, ಮಹಾವಿಷ್ಣು ಸ್ಲೀಪ್ಸ್, ಅಲ್ಲಿಯೇ ಮಹಾವಿಷ್ಣು ಮಲಗುವಂಥದ್ದು. ನೀವು ಗೋಲೋಕ ಚಾಟಲ್ಲಿ ಕಾಣ್ಬೋದು ನಿಮಗೆ ಇದು. ವೆಲ್ ಬ್ರೀದಿಂಗ್ ಔಟ್ ಆಫ್ ದಿ ಸೀಡ್ಸ್ ಆಫ್ ದಿ ಇನ್ನರ್ಬಲ್ ಯೂನಿವರ್ಸಸ್. ಓಕೆ, ಹಾಗೆ ಅವರು ಉಸಿರಾಟದಿಂದ ಅನ್ಲಿಮಿಟೆಡ್ ಈ ಬ್ರಹ್ಮಾಂಡಗಳು ಸೃಷ್ಟಿ ಆಗ್ತದೆ. ಓಕೆ, ದಿಸ್ ಈಸ್ ದ ಸ್ಟಾರ್ಟ್ ಆಫ್ ದಿ ಮೆಟೀರಿಯಲ್ ಕ್ರಿಯೇಷನ್. ಅದು ಭೌತಿಕ ಸೃಷ್ಟಿಯ ಸ್ಟಾರ್ಟ್ ಆಗುವಂಥದ್ದು. ಇಟ್ ಈಸ್ ದಿ ಕಾರಣ ಓಷನ್, ಆಲ್ಸೋ ಕಾಲ್ಡ್ ಆಸ್ ಕಾಸಲ್ ಓಷನ್. ಕಾರಣ ಇಸ್ ದ ಕಾಸಲ್ ಓಷನ್, ಸೇಮ್ ಕಾರಣ ಸಾಗರ ಇಲ್ಲದ ಕಾಸಲ್ ಓಷನ್, ಇನ್ ವಿಚ್ ದ ಮೆಟೀರಿಯಲ್ ಯೂನಿವರ್ಸ್ ಆರ್ ಮ್ಯಾನಿಫೆಸ್ಟ್. When the causal creation is annihilated, all of the material condition, although indestructible, living entity is merged back into the body of Mahavishnu. ಹಾಗಾಗಿ ಪೂರ್ತಿ ನಾಶ ಆಗುವಾಗ ಎಲ್ಲರೂ ಮಹಾವಿಷ್ಣು ಒಳಗೆ ಹೋಗುವಂಥದ್ದು. ವೇರ್ ದೇ ರೆಸ್ಟ್ ಅಂಟಿಲ್ ದ ಟೈಮ್ ಆಫ್ ನೆಕ್ಸ್ಟ್ ಕ್ರಿಯೇಷನ್. ಅಲ್ಲಿ ಅವರೆಲ್ಲ ರೆಸ್ಟ್ ಮಾಡ್ತಾ ಇರ್ತಾರೆ, ಮತ್ತೆ ಸೃಷ್ಟಿ ಆಗುವಾಗ ಮತ್ತೆ ಅವ್ರು ಬರುವಂಥದ್ದು. ಸೊ ಬಲರಾಮ ಸಂಕರ್ಷಣ ಇಸ್ ಒರಿಜಿನ್ ಆಫ್ ಮಹಾವಿಷ್ಣು. ಈ ಮಹಾವಿಷ್ಣು ಇದ್ದಾರಲ್ಲ, ಕಾರಣದ ವಿಷ್ಣು, ಅವರ ಒರಿಜಿನ್ ಯಾರು? ಬಲರಾಮನಿಂದಲೇ ಬರುವಂಥದ್ದು ಮಹಾವಿಷ್ಣು. ಫ್ರಮ್ ಹೂಮ್ ಒರಿಜಿನೇಟ್ ಆಲ್ ದ ಪೊಟೆನ್ಸ್ ಆಫ್ ಮೆಟಲ್ ಮ್ಯಾನಿಫೆಸ್ಟೇಷನ್. ಚೈತನ್ಯ ಚರಿತ್ರೆ ಆದಿಲಿಲ್ಲ 5.41 and purport. ಓಕೆ. ಸೊ ಟು ಸಮರೈಸ್ ನೋಡಿ, ಇದು ಚೈತನ್ಯ ಚರಿತ್ರೆ ಅದಕ್ಕೆ ಹೇಳುವಂಥದ್ದು. ಇದೆಲ್ಲ ತತ್ವ, ಇದ್ರಲ್ಲಿ ಸ್ವಲ್ಪ ಹೈ ಉಂಟು, ಇದು ಸುಲಭ ಇಲ್ಲ ಅರ್ಥ ಮಾಡಲಿಕ್ಕೆ. ಇದೆಲ್ಲ ಎಂತ ಹೇಳುವಂಥದ್ದು, ತತ್ವ ಎಲ್ಲ ಸ್ವಲ್ಪ ಹೈ ಇರ್ತದೆ, ಆದರೆ ಅರ್ಥ ಆಗ್ತದೆ, ಚಿಂತೆ ಇಲ್ಲ. ನಾವು ಎಂತ ಹೇಳುವಂಥದ್ದು ಗಮನ ಕೊಟ್ಟು ಓದಿದ್ರೆ ಅರ್ಥ ಆಗ್ತದೆ. ಸೊ ಟು ಸಮರೈಸ್ ಫಾರ್ ಈ ಸ್ಪಿರಿಚುವಲ್ ಪಾಸ್ ಟೈಮ್ಸ್ ಇನ್ ದ ವೈಕುಂಠ ರೆಲ್, ಯಾಕಂದ್ರೆ ಈಗ ನಾನು ಎಲ್ಲ ಓದಿದಂಥದ್ದು ಇದೆಲ್ಲ ಚೈತನ್ಯ ಚರಿತಾಮೃತ. ಓಕೆ, ಈಗ ಇಲ್ಲಿಂದ ಓದಿದ್ರೆಲ್ಲ ಚೈತನ್ಯ ಚರಿತಾಮೃತ. ಸೊ ಟು ಸಮರೈಸ್ ಫಾರ್ ಈ ಸ್ಪಿರಿಚುವಲ್ ಪಾಸ್ ಟೈಮ್ಸ್ ಇನ್ ದ ವೈಕುಂಠ ರೆಲ್, ದ ಲಾರ್ಡ್ ಕೃಷ್ಣ ಹ್ಯಾಸ್ 4 ಒರಿಜಿನಲ್ ಎಕ್ಸ್ಪಾನ್ಷನ್, ನೇಮ್ಲಿ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನ್ನೋದ. Mahavishnu is the expansion of Sankarsana, Garbhodakasha Vishnu is the expansion of Pradyumna, and Kshirodakasha Vishnu is the expansion of Aniruddha. Chaitanya Charitamrita Adilila 2.56. Okay. To begin explaining the purpose and function of this expansion, the Srimad Bhagavatam describes that Mahavishnu, Karanadakasha, is the first incarnation of the Supreme Lord in the process of creating the material world. ಹಾಗೆ ಭಾಗವತ ಅಂತ ಹೇಳುವಂಥದ್ದು ಮಹಾವಿಷ್ಣು, ಕಾರಣದಕಶ ವಿಷ್ಣು, ಇದೆಲ್ಲ ಸೆಕೆಂಡ್ ಕ್ಯಾಂಟೋದಲ್ಲಿ ಉಂಟು. ಇದೆಲ್ಲ ನಮ್ದಾಗಿದೆ ಭಕ್ತಿ ವೈಭವದಲ್ಲಿ ಕ್ಲಾಸಲ್ಲಿ. ಓಕೆ, ಹಾಗೆ ಮಹಾವಿಷ್ಣು ಕಾರಣದಕಶ ಫಸ್ಟ್ ಇನ್ಕಮ್ ಸುಪ್ರೀಂ ಲಾರ್ಡ್ ಅಂತೆ. ಯಾಕೆ? ಮೆಟೀರಿಯಲ್ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ, ಭೌತಿಕ ಲೋಕಕ್ಕೆ. ಎಸ್, ಈಸ್ ದ ಮಾಸ್ಟರ್ ಆಫ್ ದ ಇಟರ್ನಲ್ ಟೈಮ್, ಸ್ಪೇಸ್, ಕಾಸ್ ಅಂಡ್ ಎಫೆಕ್ಟ್, ಮೈಂಡ್, ಎಲಿಮೆಂಟ್ಸ್, ಮೆಟೀರಿಯಲ್ ಈಗೋ, ಮೋಡ್ಸ್ ಆಫ್ ನೇಚರ್, ಸೆನ್ಸಸ್, ಯೂನಿವರ್ಸಲ್ ಫಾರ್ಮ್ ಆಫ್ ದಿ ಲಾರ್ಡ್, ಗರ್ಭದ ವಿಷ್ಣು, ಅಂಡ್ ಸಮ್ ಟೋಟಲ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್.
ಬೋತ್ ಮೂವಿಂಗ್ ಅಂಡ್ ನಾನ್ ಮೂವಿಂಗ್, ಚರ ಮತ್ತೆ ಅಚರ ಎಲ್ಲದಕ್ಕೂ ಅವನೇ. ಓಕೆ, ದ ಮಹಾವಿಷ್ಣು ಲೈಸ್ ಡೌನ್ ಇನ್ ದ ವಿರಜ ರಿವರ್. ವಿರಜ, ವಿರಜ ಅಂದ್ರೆ ವಿರಜ ರಿವರ್ ಈಸ್ ಇನ್ ಬಿಟ್ವೀನ್ ದ ಮೆಟೀರಿಯಲ್ ವರ್ಲ್ಡ್ ಆ್ಯಂಡ್ ದಿ ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕ ಲೋಕ ಮತ್ತು ಭೌತಿಕ ಲೋಕದ ಮಧ್ಯೆ ಇರುವಂಥದ್ದು ವಿರಜ ರಿವರ್. ಸೊ ಆಧ್ಯಾತ್ಮಿಕ ಲೋಕ ಹೋಗ್ಬೇಕಿದ್ರೆ ಯು ಹ್ಯಾವ್ ಟು ಕ್ರಾಸ್ ವಿರಜ ರಿವರ್. ಓಕೆ, ಈಗ ಈ ಮಹಾವಿಷ್ಣು ಲೈಸ್ ಡೌನ್ ಇನ್ ದಿ ವಿರಜ ರಿವರ್. ವಿರಜ ರಿವರ್ ಅಲ್ಲಿ ಇರುವಂಥದ್ದು ಯಾರು? ಮಹಾವಿಷ್ಣು. ವಿಚ್ ಇಸ್ ದ ಬಾರ್ಡರ್ ಬಿಟ್ವೀನ್ ದ ಸ್ಪಿರಿಚುವಲ್ ಅಂಡ್ ಮೆಟೀರಿಯಲ್ ವರ್ಲ್ಡ್. ನೋಡಿ, ಅದು ಬಾರ್ಡರ್, ಆಧ್ಯಾತ್ಮಿಕ ಭೌತಿಕ ಲೋಕಕ್ಕೆ ಬಾರ್ಡರ್ ಇರುವಂಥದ್ದು ಅದು ವಿರಜ ರಿವರ್, ಚೈತನ್ಯ ಚರಿತಾಮೃತ. Lord Mahavishnu is the source of thousands of avatara in his thousands and thousands of subjective forms. ಎಲ್ಲ ಅವತಾರಗಳಿಗೆ ಸೋರ್ಸ್ ಅಂತೆ. ಈಸ್ ಆಲ್ಸೋ ದ ಕ್ರಿಯೇಟರ್ ಆಫ್ ಕೌಂಟ್ಲೆಸ್ ಇಂಡಿವಿಜುವಲ್ ಸೋರ್ಸ್. ಅಲ್ಲಿ ಬೇಕಾದಷ್ಟು ಈ ಆತ್ಮಗಳು ಎಂದಾಗ್ತದೆ ಸೃಷ್ಟಿ ಆಗಿದ್ದಕ್ಕೆಲ್ಲ ಕಾರಣ ಯಾರು? ಮಹಾವಿಷ್ಣು. ದಟ್ ಸ್ಪ್ರೆಡ್ ಥ್ರೂ ದಿ ಮೆಟೀರಿಯಲ್ ಕ್ರಿಯೇಷನ್, ಈ ಭೌತಿಕ ಲೋಕದಲ್ಲಿ. ಓಕೆ, ಈಸ್ ಆಲ್ಸೋ known by the name ನಾರಾಯಣ. ನೋಡಿ, ಮಹಾವಿಷ್ಣು ಈಸ್ ಆಲ್ಸೋ ನಾರಾಯಣ ಅಂತ, ಮೀನಿಂಗ್ ದಿ ಶೆಲ್ಟರ್ ಆಫ್ ದಿ ಆಲ್ ಇಂಡಿವಿಜುವಲ್ ಸೋಲ್, ಜೀವ ಸೋಲ್ಸ್. ಯಾಕೆಂದ್ರೆ ಎಲ್ಲ ನಾರಾಯಣದ ಅರ್ಥ ಅಂತಂದ್ರೆ ಎಲ್ಲ ಆತ್ಮಗಳಿಗೆ ಅವ ಶೆಲ್ಟರ್. ಫ್ರಮ್ ಹಿಮ್ ಸ್ಪ್ರಿಂಗ್ ಫೋರ್ ದಿ ವಾಸ್ಟ್ ಎಕ್ಸ್ಪೆನ್ಸ್ ಆಫ್ ವಾಟರ್ ನೋನ್ ಆಸ್ ದ ಸ್ಪಿರಿಚುವಲ್ ಕಾಸುವಲ್ ಓಷನ್. ಅವನಿಂದಲೇ ಬರುವಂಥದ್ದು ಈ ಯಾವುದು? ಕಾಸುವಲ್ ಓಷನ್. ಓಕೆ, ನೋನ್ ಆಸ್ ಕಾರಣ ಓಷನ್, ಫಾರ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಕಾರಣದ ವಿಷ್ಣು. ಆಕ್ಚುಲಿ ಅವನ ಹೆಸರು ಮಹಾವಿಷ್ಣು, ಕಾರಣ ಸಾಗರದಿಂದಾಗಿ ಅವನಿಗೆ ಇನ್ನೊಂದು ಹೆಸರು ಕಾರಣದ ವಿಷ್ಣು. ಮಹಾವಿಷ್ಣು ದೆನ್ ರಿಕ್ಲೈನ್ಸ್ ಇನ್ ದಿ ವಾಟರ್ ಆಫ್ ದಿ ಕಾಸುವಲ್ ಓಷನ್ ಇನ್ ಎ ಸ್ಟೇಟ್ ಆಫ್ ಡಿವೈನ್ ಸ್ಲೀಪ್, ಅಂದ್ರೆ ಯೋಗ ನಿದ್ರೆಗೆ ಹೋಗುವಂಥದ್ದು ಯಾರು? ಮಹಾವಿಷ್ಣು. ಎಲ್ಲಿ? ಕಾರಣ ಸಾಗರದಲ್ಲಿ, ಕಾಲ್ಡ್ ಯೋಗ ನಿದ್ರಾ. Thus it is said that the universal creation is but the dream of Mahavishnu. ಈ ಭೌತಿಕ ಸೃಷ್ಟಿ ಉಂಟಲ್ಲ, ಇದು ಹೇಗೆ ಅಂದ್ರೆ ಮಹಾವಿಷ್ಣುನ ಡ್ರೀಮ್ ಅಂತೆ. ನಮ್ಮ ಡ್ರೀಮಲ್ಲಿ ಏನೂ ಆಗೋದಿಲ್ಲ, ಭಗವಂತನ ಡ್ರೀಮ್ ಕೂಡ ನೋಡಿ ಪವರ್ಫುಲ್. ಎಸ್, ಸಿನ್ಸ್ ದಿ ವಾಟರ್ ಆಫ್ ದಿ ಕಾಸುವಲ್ ಓಷನ್ ಆರ್ ದಿ ಕಾರಣ ಓಷನ್ come from the body of Mahavishnu, it is completely spiritual. ಈ ಕಾರಣಸಾಗರದ ನೀರು ಮಹಾವಿಷ್ಣು ದೇಹದಿಂದ ಬರುವ ಕಾರಣ ಅದು ಆಧ್ಯಾತ್ಮಿಕ. ದ ಸೇಕ್ರೆಡ್ ಗ್ಯಾಂಜಾ ರಿವರ್ ಈಸ್ ಬಟ್ ಎ ಡ್ರಾಪ್ ಫ್ರಮ್ ದಟ್ ಓಷನ್. ನೋಡಿ, ಗ್ಯಾಂಜಸ್ ಈ ಕಾರಣಸಾಗರದ ಡ್ರಾಪ್ ಅಂತೆ, ವಿಚ್ ಕ್ಯಾನ್ ಪ್ಯೂರಿಫೈ ದಿ ಫಾಲನ್ ಸೋಲ್ಸ್. ಎಣಿಸಿ, ಗ್ಯಾಂಜಸ್ ಕಾರಣಸಾಗರದ ಒಂದು ಡ್ರಾಪ್. ಗ್ಯಾಂಜಸ್ ಇಂದ ನಾವು ಪ್ಯೂರಿಫೈ ಆಗ್ತೇವೆ. ಹಾಗಾದ್ರೆ ನೀವು ಕಾರಣಸಾಗರ ಎಣಿಸಿ. When they bathe in it. Okay, Chaitanya Charitamrita 5.54. Okay, Lord Balaram also expands into the great serpent known as Ananta. Anantanaga expand aguvanthadu, or Sheshanaga. He reposes on the causal ocean and serves on the couch upon from Lord Mahavishnu. Declines. Okay, Brahma Samhita 5.47. That Anantashesha is the devotee incarnation of God who knows nothing but service to the Lord Krishna. ನೋಡಿ, ಅನಂತಶೇಷನಿಗೆ ಭಗವಂತನ ಸೇವೆ ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ ಅಂತೆ. ವಿತ್ ಇಸ್ ಥೌಸಂಡ್ಸ್ ಆಫ್ ಮೌಸ್, ಸಾವಿರ ಬಾಯಿಗಳುಂಟು. he always sings the endless glories of Lord Krishna. अनादि काल से अनंत काल तक अनंत शेष गाता जा रहा है, जा रहा है, जा रहा है, तकता नहीं है. ಅವನಿಗೆ ಸಾಕಾಗೋದಿಲ್ಲ, ಆಡ್ತಾ ಇದ್ದಾನೆ, ಆಡ್ತಾ ಇದ್ದಾನೆ, ಆಡ್ತಾ ಇದ್ದಾನೆ. ನೋಡಿ, ಈಗ ಹೇಗೆ ಅಂದ್ರೆ, ಈಗ ನೀವು ಎಂತಾದ್ರೂ ಮಾಡ್ತಾ ಇದ್ದೀರಿ ಸೇವೆ, ನಿಮಗೆ ಸಾಕಾಗ್ತದ ಇಲ್ವಾ ಸರ್ಟೆನ್ ಟೈಮಿಗೆ? ಎಸ್, ಹರೇ ಕೃಷ್ಣ. ಟಯರ್ಡ್ ಆಗ್ತದ ಇಲ್ವಾ? ಆಗ್ತದೆ, ಆಗ್ತದೆ. ಈಗ ಅನಂತ ಶೇಷನಿಗೆ ಟಯರ್ಡ್ ಆಗುವುದಿಲ್ಲ. ಯಾಕೆ? ಅವನು ಭಗವಂತನ ಆಧ್ಯಾತ್ಮಿಕ ದೇಹ. ಭಗವಂತನ ಮೇಲಿನ ಪ್ರೀತಿ. ಪ್ರೀತಿ. ನಮ್ಗೆ ಪ್ರೀತಿ ಇಲ್ವಾ? ನಾವು ಕೂಡ ಸೇವೆ ಮಾಡ್ತೇವೆ. ಅವನು ನಮ್ಗೆ ಮತ್ತೆ ಯಾಕೆ ಸ್ಪಿರಿಚುವಲ್, ಟಯರ್ಡ್? ಟೋಟಲಿ ಬಾಡಿ ಸಚ್ಚಿದಾನಂದ. ಅವನ ಬಾಡಿ ಸಚ್ಚಿದಾನಂದ, ನಮ್ದು ಬಾಡಿ ಸಚ್ಚಿದಾನಂದ ಅಲ್ಲ. ಓಕೆ, ಬೇರೆ. ನಿರ್ವಾಚ್ಯ ಪ್ರೇಮ. ನಿರ್ವಾಚ He is deeply involved.
ಡೀಪ್ಲಿ ಇನ್ವಾಲ್ವ್ಡ್. ಓಕೆ, ಬೇರೆ? ಎಂಜಾಯ್ಮೆಂಟ್ ಸಿಗ್ತದೆ ಅವ್ರ ಜೊತೆಗೆ. ಎಸ್, ನೋಡಿ, ವೆನ್ ಯು ಆರ್ ಡೂಯಿಂಗ್ ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್, ಇಫ್ ಯುವರ್ ಕಾನ್ಷಿಯಸ್ನೆಸ್ ಇಸ್ ಟ್ರಾನ್ಸೆಂಡೆಂಟಲ್, ದೆನ್ ಯು ಫೀಲ್ ಬ್ಲಿಸ್, ಯು ನಾಟ್ ಫೀಲ್ ಟೈರ್ಡ್. ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್ಗೆ ಮಾಡಲಿಕ್ಕೆ ಟ್ರಾನ್ಸೆಂಡೆಂಟಲ್ ಕಾನ್ಷಿಯಸ್ನೆಸ್ ಬೇಕು. ಟ್ರಾನ್ಸೆಂಡೆಂಟಲ್ ಅಂದ್ರೆ ದಿವ್ಯ, ಆಕ್ಟಿವಿಟೀಸ್ ಅಂದ್ರೆ ಕ್ರಿಯೆಗಳು. ಟ್ರಾನ್ಸೆಂಡೆಂಟಲ್ ಕಾನ್ಷಿಯಸ್ನೆಸ್ ಬೇಕು, ದಿವ್ಯವಾದ ಪ್ರಜ್ಞೆ. ಯಾಕೆಂದ್ರೆ ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್ ಮಾಡ್ತಾ ಇರುವಾಗ ನಿಮಗೆ ಟಯರ್ಡ್ನೆಸ್ ಆಗುವುದಿಲ್ಲ. ಹೇಗೆ ಅಂದ್ರೆ, ವಕ್ರೇಶ್ವರ ಪಂಡಿತ್, ಇದು ಜಗನ್ನಾಥ್ ಪುರಿಯಲ್ಲಿ ಚೈತನ್ಯ ಮಹಾಪ್ರಭು ಕುಣಿತಾ ಇದ್ರು. ವಕ್ರೇಶ್ ಪಂಡಿತ್ ವಾಸ್ ಎ ಡ್ಯಾನ್ಸರ್ ಇನ್ ಗ್ರೂಪ್ ಅಲ್ಲಿ. ಈ ವಾಸ್ ಡ್ಯಾನ್ಸಿಂಗ್ ಫಾರ್ 72 hours ನಾನ್ ಸ್ಟಾಪ್. 72 hours ಅಂದ್ರೆ 3 days. ಹೇಗೆ ಸಾಧ್ಯ ವಕ್ರೇಶ್ವರ ಪಂಡಿತ್ಗೆ ಕಂಟಿನ್ಯೂಸ್ 72 hours ಕುಣಿಲಿಕ್ಕೆ? ಎಸ್, ಯಾರಿಗೆ ಹೇಳ್ಬೋದು? ಪ್ರಭುಜಿ, ಅವನ ಹೃದಯದಲ್ಲಿ ಚೈತನ್ಯ ಮಹಾಪ್ರಭುಗಳೇ ಕುಣಿತಾ ಇದ್ರು. ಹಾ, ಅದು ಹೇಳಿದಿರಿ ಕಥೆನ ಪ್ರಭುಜಿ ನೀವು? ಎಸ್. ಹಾಗೆ ಚೈತನ್ಯ ತುಂಬಾ ಇಷ್ಟ. ಚೈತನ್ಯ ವಕ್ರೇಶ್ವರ ಪಂಡಿತ್ ಅಂದ್ರೆ ನೋಡಿ, ದೇವಾನಂದ್ ಪಂಡಿತ್ ಎಂತ ಆಫೆನ್ಸ್ ಮಾಡಿದ್ದಾನೆ. ಯಾರೆಲ್ಲ ಆಫೆನ್ಸ್ ಮಾಡಿದ್ದಾರೆ ಚೈತನ್ಯ ಮಹಾಪ್ರಭು ಅವರಿಗೆ ಮುಖ ನೋಡೋದಿಲ್ಲ. ಶ್ರೀವಾಸ್ ಠಾಕೂರ್ಗೆ ಆಫೆನ್ಸ್ ಮಾಡಿದ್ದಾರೆ. ಆದರೆ ವಕ್ರೇಶ್ವರ ಪಂಡಿತ್ ಬರುವಾಗ ದೇವಾನಂದ್ ಪಂಡಿತ್ ಅಸಿಸ್ಟ್ ಮಾಡುವಂಥದ್ದು, ಅವರಿಗೆ ಸಹಾಯ ಮಾಡುವಂಥದ್ದು ಇದು ತಿಳಿತದೆ. ಹಾಗಾಗಿ ಅವರಿಗೆ ಮನಸ್ಸಿ ಕೊಡುವಂಥದ್ದು ದೇವಾನಂದ್ ಪಂಡಿತಿಗೆ. ಹಾಗೆ ವಕ್ರೇಶ್ವರ ಪಂಡಿತ್ ಪಂಚಪ್ರಾಣ. ಹಾಗೆ ಈಗ ನಾವು ಟಾಪಿಕ್ಗೆ ಬರುವ. ವಕ್ರೇಶ್ವರ ಪಂಡಿತ್ ನಾನ್ ಸ್ಟಾಪ್ ಕುಣಿಬೇಕಿದ್ರೆ ನೀವು ಎಣಿಸಿ. ಯಾಕೆಂದ್ರೆ ಟ್ರಾನ್ಸೆಂಡೆಂಟಲ್ ಕಾನ್ಷಿಯಸ್ನೆಸ್ ಉಂಟು, ಆ ಟ್ರಾನ್ಸೆಂಡೆಂಟಲ್ ಬ್ಲಿಸ್ ಉಂಟು. ಈಗ ಹೇಗಂದ್ರೆ ನಾವು ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್ ಮಾಡಿ 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 ದೇಹ ಕೂಡ ಟ್ರಾನ್ಸೆಂಡೆಂಟಲ್ ಆಗ್ತದೆ, ಅಂದ್ರೆ ದಿವ್ಯ ಆಗ್ತದೆ. ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕು ಕಾಂಟಿನ್ಯೂಸ್, ನಿರಂತರ, ಹಾಗಾಗ್ತದೆ. ಹೀಗೆ ಅಂತ ಈಗ ಭೌತಿಕದಲ್ಲಿ ಟಯರ್ಡ್ ಆಗ್ತದೆ. ಆದ್ರೆ ಹೇಗೆ ಅಂದ್ರೆ ಎಲ್ಲ ಇರುವಂಥದ್ದು ಪ್ರಜ್ಞೆಯಲ್ಲಿ. ಈಗ ನನಗೆ ನೋಡಿ, ಮೊನ್ನೆ ಕಂಟಿನ್ಯೂಸ್ ಯಾವಾಗ ಸಂಡೇ ಮಂಡೇ ಟ್ಯೂಸ್ಡೇ ವೆನೆಸ್ಡೇ ತನಕ ನನಗೆ ಹುಷಾರಿರಲಿಲ್ಲ. ಆದರೂ ಕೂಡ ನಾನು ಕ್ಲಾಸ್ ಮಾಡೋದು ಮಾಡಿದ್ದೇನೆ, ಜಪ ಮಾಡಿದ್ದೇನೆ, ಆಕ್ಟಿವಿಟೀಸ್ ಮಾಡಿದ್ದೇನೆ. ಯಾಕೆಂದ್ರೆ ಅದು ಟ್ರಾನ್ಸೆಂಡೆಂಟಲ್. ಮೈನ್ ಎಂತಂದ್ರೆ ನಮ್ಮ ಮೈಂಡ್ ಶತ್ರು. ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್ ಮಾಡುವಾಗ ನೀವು ಮೈಂಡಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಹಾಗೆಂತ ಆಗ್ತದೆ, ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಆಗ್ತದೆ. ಮೈಂಡಲ್ಲಿ ಸ್ಟ್ರಾಂಗ್ ಇಲ್ಲದಿದ್ರೆ ಎಂತ ಆಗ್ತದೆ, ಆಗುವುದಿಲ್ಲ ಮಾಡಲಿಕ್ಕೆ. ಸ್ವಲ್ಪ ಜನರು ಜ್ವರ ಸ್ವಲ್ಪ ಇದು ಬರುವಾಗ ಎಂತ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ಇರ್ತಾರೆ. ಹಾಗಾಗಿ ಅವ್ರಿಗೆ ಹೇಳುವಂಥದ್ದು ಪ್ರಜ್ಞೆ ಚೇಂಜ್ ಆಗಬೇಕು. ಪ್ರಜ್ಞೆ ಚೇಂಜ್ ಆದಾಗ ಎಲ್ಲವೂ ಸರಿ ಆಗ್ತದೆ. ಎಸ್, ಅಂದ್ರೆ ಟಯರ್ಡ್ನೆಸ್ ಆಗುವುದಿಲ್ಲ. ಓಕೆ, ಇಲ್ಲಿತ್ತು ನಾವೀಗ. ಓಕೆ, ಶೇಷನಾಗದ ಬಗ್ಗೆ ಹೇಳಿದ್ದು. ಓಕೆ, 1000 ಆಲ್ವೇಸ್ ಸಿಂಗ್ಸ್. ನೋಡಿ, ಇದನ್ನ ನನ್ನ ಟಾಪಿಕ್ ಅಲ್ಲಿ ಇದೆ, ಆಲ್ವೇಸ್ ಸಿಂಗ್ಸ್. ಹಾಗೆ ಇದನ್ನು ನಾವು ಕಲಿಬೇಕು. ಆಗ ನಾನು ಎಂತ ಹೇಳಿದ್ದು, ಎಂಡ್ಲೆಸ್ ಗ್ಲೋರೀಸ್ ಆಫ್ ಕೃಷ್ಣ. ಸ್ಟಾರ್ಟಿಂಗ್ ನಾನು ಎಂತ ಹೇಳಿದ್ದು, ಲೆಸನ್ ಒಂದು ಪಾಠ ಕಲೀಲಿಕ್ಕೆ, ಅಸಿಸ್ಟ್, ವಿ ಶುಡ್ ಅಸಿಸ್ಟ್ ಕೃಷ್ಣ. ಈಗ ಹೀಗೆ ಅಂತ ಸೆಕೆಂಡ್ ಪಾಯಿಂಟ್, ಅನಂತ ಎಂತ ಮಾಡುವಂಥದ್ದು, ಗ್ಲೋರಿಫೈ ಮಾಡ್ತಾರೆ. ಅನಂತ ಆಲ್ವೇಸ್, ಸದಾ, ಆಲ್ವೇಸ್. ಹಾಗಾಗಿ ನಾವು ಕೂಡ ಎಷ್ಟು ಸಾಧ್ಯ ಅಷ್ಟು ನಾವು ಯಾವಾಗಲೂ ಭಗವಂತನನ್ನು ಹೊಗಳಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ನಮಗೆ ಚಾನ್ಸ್ ಸಿಗ್ತದೆ ಹೊಗಳ್ಬೇಕು. ಇದು ಸೆಕೆಂಡ್ ಪಾಯಿಂಟ್, ಕಲಿಬೇಕು ನಾವು. ಓಕೆ, ಗಾಡ್ ನೋಸ್ ನಥಿಂಗ್ ಬಟ್ ದಿ ಸರ್ವಿಸ್ ಆಫ್ ದಿ ಲಾರ್ಡ್ ಕೃಷ್ಣ. ನೋಡಿ, ಭಗವಂತನ ಸೇವೆ ಬಿಟ್ಟು ಬೇರೆ ಯಾವ್ದು ಗೊತ್ತಿಲ್ಲ. ನಾವು ಇದನ್ನು ಕಲಿಬೇಕು. ಎಸ್, ಭಗವಂತನ ಸೇವೆ ಬಿಟ್ಟು ನಮಗೆ ಬೇರೆ ಯಾವ್ದು ಗೊತ್ತಿಲ್ಲ.
ನಾವು ಕೂಡ ಈ ಪ್ಲಾಟ್ಫಾರ್ಮ್ಗೆ ಬರಬೇಕು. ಮತ್ತೆ ಎಂತ ಮಾಡ್ತಾನೆ ಅವ? With his thousand of mouth, he always sings the endless glories of Lord Krishna. He also expects himself to serve as Lord Krishna's paraphernalia, including such items as umbrella, slipper, bedding, pillow, garment, resting chair, residence, sacred Gayatri thread, and throne in the person of Lord Krishna. ಇದೆಲ್ಲ ಯಾರಾಗುವಂಥದ್ದು? ಎಕ್ಸ್ಪಾಂಡ್ ಆಗುವಂಥದ್ದು ಬಲರಾಮನೇ. Yes. At the time of creation, after the Supreme has been sleeping for some time, the first emanation from the breathing of Lord Mahavishnu are the personified Vedas, who serve him by waking him from the mystic sleep. ಹಾಗಾಗಿ ಸೃಷ್ಟಿಯ ಕಾಲದಲ್ಲಿ ಭಗವಂತ ಮಲಗ್ತಾ ಇರ್ತಾನೆ ಕೆಲವು ಸಮಯಕ್ಕೆ. ಮತ್ತೆ ಅವನ ಮಹಾವಿಷ್ಣುನ ಬ್ರೀತಿಂಗ್ ಅಲ್ಲಿ ಫಸ್ಟ್ ಬರುವಂಥದ್ದು ಯಾವುದು? ವೇದಾಸ್. ಅವ್ರು ಮತ್ತೆ ಸರ್ವ್ ಮಾಡೋದಂತೆ, ಅವನನ್ನು ಆ ಸ್ಲೀಪ್ನಿಂದ ಎಬ್ಬಿಸುವಂಥದ್ದು. ಓಕೆ, ಅವರೆಂತ ಮಾಡುವಂಥದ್ದು? ದೇ ಬಿಗ್ಯಾನ್ ಟು ಎಂಥೂಸಿಯಾಸ್ಟಿಕಲಿ ಸಿಂಗ್ ದೀಸ್ ಗ್ಲೋರೀಸ್ ಪಾಸ್ಟ್ ಅಂಡ್ ಪ್ರೇಸ್. ಅವನ ಗುಣಗಾನ ಮಾಡುವಂಥದ್ದು. ಜಸ್ಟ್ as the king is awoken in the morning by poets who recite his heroic deeds. ರಾಜನಿಗೆ ಅಂತ ಅಂದ್ರೆ ಅವನನ್ನು ಎಬ್ಬಿಸೋದು, ಅವ ಮಾಡಿದ ಕೆಲಸಗಳನ್ನೆಲ್ಲ ಈ ಕವಿಗಳು ಹೇಳುವಂಥದ್ದು. ಓಕೆ, ಅದೇ ರೀತಿ ಇವನನ್ನು ಕೂಡ ಎಬ್ಬಿಸುವಂಥದ್ದು. ಯಾರನ್ನು? ಮಹಾವಿಷ್ಣುವನ್ನು. ಓಕೆ. As one of the first expansion from Mahavishnu, this also shows the eternal and spiritual nature of the vibrational energy of the Vedic literature. Okay, they are not merely the writings of men, but they are spiritual vibration that exist before nodi. This is bari writing alla. This is a spiritual vibration. Vedic literature are the eternal ಮತ್ತು spiritual. ಯಾಕೆ? It is a spiritual vibration that exists before, during and after the material creation. ಅಂದ್ರೆ ಮೆಟೀರಿಯಲ್ ಕ್ರಿಯೇಷನ್ ಮುಂಚೆ ಇತ್ತು ಅದು. ಅದು ಎಲ್ಲಿಂದ ಬರುವಂಥದ್ದು? ದೇವತಾ ಪರಮೇಶ್ವರ ಬರುವಂಥದ್ದು. ಹಾಗಾಗಿ ಮಾಮೂಲಿ ಅಲ್ಲ. ಯಾವುದು? ಶಾಸ್ತ್ರಗಳು ಮಾಮೂಲಿ ಅಲ್ಲ. ಇಟ್ ಇಸ್ ಅ ಸ್ಪಿರಿಚುವಲ್ ವೈಬ್ರೇಷನ್. ಓಕೆ. Once the Lord is awoken, he casts his glance upon material energy of Maya. ಎದ್ದ ಕೂಡಲೇ ಅವ ಮಾಯ ಮೇಲೆ ಗ್ಲಾನ್ಸ್ ಮಾಡ್ತಾನೆ. Then she becomes agitated. ಮತ್ತೆ ಮಾಯ ಎಜಿಟೇಟ್ ಆಗೋದು. At that time the Lord injects through his glance. ಆಗ ಭಗವಂತ ಅವನ ನೋಟದಿಂದ ಇಂಜೆಕ್ಟ್ ಮಾಡುವಂಥದ್ದು the original seeds of all living entities. ಎಲ್ಲ ಜೀವಿಗಳ ಬೀಜಗಳನ್ನು. ಓಕೆ. This glance how the supreme impregnate material nature with all the living entities. Thus Lord does not personally touch the material nature. ನೋಡಿ, ಎನರ್ಜಿ ಪರ್ಸನಲ್ ಆಗಿ ಅವ ಟಚ್ ಮಾಡೋದಿಲ್ಲ ಭಗವಂತ. ಬಟ್ ಬೈ ಹಿಸ್ ಫಂಕ್ಷನಲ್ ಎಕ್ಸ್ಪಾನ್ಷನ್ he places the living entities into the material nature by his glance. ಚೈತನ್ಯ ಚರಿತಾಮೃತ ಮಧ್ಯಲೀಲ 20.272. This functional expansion of the Lord takes the form of Shiva. ಇದನ್ನೇ ಮಾಡಲಿಕ್ಕೆ ಯಾರು ತೆಗೆಯುವಂಥದ್ದು? ಶಿವ ಬರ್ತಾನೆ. ಎಸ್, the glance of Mahavishnu is Shiva, known as Shambhu. Mahavishnu glance Shiva, Shambhu, which we will explain more fully elsewhere. Okay. Okay. Yes. Now at least ಇದು ಓದುವುದನ್ನು ಮಾಡುವ. ಓಕೆ. ಮತ್ತೆ ಶ್ಲೋಕಾಸ್ ಉಂಟು, ಅದನ್ನು ಬೇಕಾದ್ರೆ ಸ್ಟಾಪ್ ಮಾಡುವ, ಇಲ್ಲಿದಾಗ ಮಾಡುವ. ಓಕೆ. After agitating the material nature into three qualities, which are the modes of nature in the form of goodness, passion, and ignorance, they become active, and material nature begins to give birth to the total material energy known as Hiranya Mahat Tattva. Okay. ಮಹಾವಿಷ್ಣು ಎಂತ ಮಾಡ್ತಾನೆ? ಎಜಿಟೇಟ್ ಮಾಡ್ತಾನೆ ಮೆಟೀರಿಯಲ್ ನೇಚರ್ ಅನ್ನು. ಆಗ 3 ಕ್ವಾಲಿಟೀಸ್ ಬರ್ತದಂತೆ, ಮೋಡ್ಸ್ ಆಫ್ ನೇಚರ್. ಸತ್ವ, ರಜಸ್, ತಮ. ಅದು ಆಕ್ಟಿವ್ ಆಗ್ತದೆ. ಮತ್ತೆಂತ ಆಗ್ತದೆ? ಭೌತಿಕ ಪ್ರಕೃತಿ ಟೋಟಲ್ ಮೆಟೀರಿಯಲ್ ಎನರ್ಜಿಗೆ ಬದಲಾಗೋದು ಹಿರಣ್ಯ ಮಹಾತತ್ವಕ್ಕೆ. ದಿಸ್ ಇಸ್ ದ ಸಮ್ ಟೋಟಲ್ ಆಫ್ ಕಾಸ್ಮಿಕ್ ಇಂಟೆಲಿಜೆನ್ಸ್. Thus material nature becomes agitated by the destination of the conditioned souls as determined by the influence of 3 modes of nature. Srimad Bhagavatam. Okay. Simply by the glance of Mahavishnu, consciousness is created. ಆ ಪ್ರಜ್ಞೆ ಸ್ಟಾರ್ಟ್ ಆಗುವಂಥದ್ದು ಬರೀ ಮಹಾವಿಷ್ಣುನ ಗ್ಲಾನ್ಸ್ ಇಂದ, ನೋಟದಿಂದ. ಓಕೆ. ವಿಚ್ ಇಸ್ ನೋನ್ ಆಸ್ ಮಹಾತತ್ವ. ದ ಪ್ರಿಡಾಮಿನೆಂಟ್ ಡಿಟಿ ಆಫ್ ದಿ ಮಹಾತತ್ವ ಈಸ್ ಕಾಲ್ಡ್ ಲಾರ್ಡ್ ವಸುದೇವ. ಗ್ಲಾನ್ಸ್ ಇಂದ ಆಗುವಂಥದ್ದು ಯಾವುದು? ಮಹಾತತ್ವ. ಅದಕ್ಕೆ ಡಿಟಿ ಯಾವುದು? ವಸುದೇವ. ಏನಂತ ಎಕ್ಸ್ಪ್ಲೇನ್ ಲಾರ್ಡ್ ಕೃಷ್ಣ. ದಿಸ್ ಎಕ್ಸ್ಪ್ಲೇನ್ಸ್ how the material energy is like the mother of the living beings of the with the Lord. ಹಾಗೆ ಮೆಟೀರಿಯಲ್ ಎಂತ
ಶಕ್ತಿ, ಭೌತಿಕ ಶಕ್ತಿ, ಇದು ತಾಯಿ. ಓಕೆ, ಎಲ್ಲ ಜೀವಿಗಳಿಗೆ. ಲಾರ್ಡ್ ಸುಪ್ರೀಂ ಫಾದರ್, ಭಗವಂತ ಫಾದರ್ ಎಲ್ಲರಿಗೆ. ಜಸ್ಟ್ ಆಸ್ ವುಮೆನ್ ಕ್ಯಾನಾಟ್ ಗಿವ್ ಬರ್ತ್ ವಿದೌಟ್ ದಿ ಕಾಂಟ್ಯಾಕ್ಟ್ ಆಫ್ ಮ್ಯಾನ್, ಈ ಹೆಂಗಸಿಗೆ ಗಂಡಸಿಲ್ಲದೆ ಯಾವುದು ಹುಟ್ಟಿಸ್ಲಿಕ್ಕೆ ಆಗುದಿಲ್ಲ, ಆರ್ ಅಟ್ ಲೀಸ್ಟ್ ಇಸ್ ಸೀಡ್. ಸೊ ಮೆಟೀರಿಯಲ್ ನೇಚರ್ ಕ್ಯಾನಾಟ್ ಕ್ರಿಯೇಟ್ ವಿದೌಟ್ ದಿ ಕಾಂಟ್ಯಾಕ್ಟ್ ಆಫ್ ಸುಪ್ರೀಂ ಮೈಂಡ್. ಹಾಗೆ ಭೌತಿಕ ಪ್ರಕೃತಿಗೆ ದೇವತಾ ಪರಮಪುರುಷನ ಸಹಾಯ ಇಲ್ಲದೆ ಅವಳಿಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಎಸ್. ನಾವು ಇಲ್ಲಿ ಓಕೆ, ನಾವು ಇದನ್ನು ಇಲ್ಲಿ ತನಕ ಮುಗಿಸುವ, ಮತ್ತೆ ಇದೆಲ್ಲ ಬೇಡ. ಓಕೆ, ಇಲ್ಲಿ ತನಕ ಅಟ್ಲೀಸ್ಟ್ ಇಲ್ಲಿ ತನಕ ಹೋದ. ಓಕೆ, ಸೊ ಫಸ್ಟ್ ದ ಟೋಟಲ್ ಮೆಟೀರಿಯಲ್ ಎನರ್ಜಿ ಇಸ್ ಮ್ಯಾನಿಫೆಸ್ಟ್. ಫಸ್ಟಿಗೆ ಭೌತಿಕ ಪ್ರಕೃತಿ ಮ್ಯಾನಿಫೆಸ್ಟ್ ಆಗುವಂಥದ್ದು. ಅಂಡ್ ಫ್ರಮ್ ದಿಸ್ ಅರೈಸ್ ದ 3 types ಆಫ್ ಇಗೋಟಿಸಮ್ ವಿಚ್ ಆರ್ ದಿ ಒರಿಜಿನಲ್ ಕಾಸ್ ಆಫ್ ದಿ ಡೆಮಿಗಾಡ್ಸ್, ದ ಮೈಂಡ್ ಅಂಡ್ ಕಂಟ್ರೋಲಿಂಗ್ ಡಿಟೀಸ್. ಅಲ್ಲಿ ಅವರಿಂದ ದೇವತೆಗಳು ಬರುವುದಂತೆ. ಓಕೆ, ದ ಸೆನ್ಸಸ್, ಮೆಟೀರಿಯಲ್ ಎಲಿಮೆಂಟ್ಸ್. ಬೈ ಕಂಬೈನಿಂಗ್ ದ ಡಿಫರೆಂಟ್ ಎಲಿಮೆಂಟ್ಸ್ ದ ಸುಪ್ರೀಂ ಲಾರ್ಡ್ ಕ್ರಿಯೇಟ್ಸ್ ಆಲ್ ದ ಅನ್ಲಿಮಿಟೆಡ್ ಯೂನಿವರ್ಸಸ್. ಈ ಬೇರೆ ಬೇರೆ ಎಲಿಮೆಂಟ್ಸ್ ಇಂದ ಬೇರೆ ಬೇರೆ ಬ್ರಹ್ಮಾಂಡಗಳು ಸೃಷ್ಟಿ ಮಾಡ್ತಾರೆ. ಒನ್ಸ್ ದ ಮೆಟೀರಿಯಲ್ ಎಲಿಮೆಂಟ್ಸ್ ಹ್ಯಾವ್ ಬಿನ್ ಮ್ಯಾನಿಫೆಸ್ಟೆಡ್ and full potential for creating the universe has been established, the innumerable universes began to emanate from the pores of the body of Mahavishnu body. ಫಸ್ಟ್ ಈ ಭೌತಿಕ ಎಲಿಮೆಂಟ್ಸ್ ಮ್ಯಾನಿಫೆಸ್ಟ್ ಆದಮೇಲೆ ಎಂತಾಗ್ತದೆ, ಈ ಫುಲ್ ಪೊಟೆನ್ಷಿಯಲ್ ಸೃಷ್ಟಿ ಮಾಡುವ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಎಸ್ಟಾಬ್ಲಿಷ್ ಆಗ್ತದೆ. ಮತ್ತೆ ಅನ್ಲಿಮಿಟೆಡ್ ಬ್ರಹ್ಮಾಂಡಗಳು ಬರ್ತದೆ ಎಲ್ಲಿ, ಮಹಾವಿಷ್ಣು ದೇಹದಿಂದ. and from his exhalation. Okay, they appear just like atomic particles, ಅಂದ್ರೆ ಸಣ್ಣ ಸಣ್ಣ ಗುಳ್ಳೆ ಆಗಿ ಬರ್ತದೆ. ಓಕೆ, ಎಂದೇಳುವಂಥದ್ದು ರೌಂಡ್ 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 ಆಗಿ ಬರ್ತದೆ. ಓಕೆ, that float in sunshine and pass through the screen. Then when Mahavishnu finally inhales at the time of universal annihilation, they return to the body. ಅವ ಎಕ್ಸೇಲ್ ಮಾಡುವಾಗ ಬರುವಂಥದ್ದು, ಇನ್ನೇಲ್ ಮಾಡುವಾಗ ವಾಪಸ್ ಒಳಗೆ ಹೋಗುವಂಥದ್ದು. ಓಕೆ, in this way Mahavishnu is the super self of all the universes. Chaitanya Charitamrita Madhyalila. Next, Brahma, all the demigods and each universe remain alive for the duration of one of his exhalation. ಬ್ರಹ್ಮ ಮತ್ತೆ ಎಲ್ಲ ದೇವತೆಗಳು ಮತ್ತೆ ಎಲ್ಲ ಬ್ರಹ್ಮಾಂಡಗಳು ಸ್ವಲ್ಪ ಸಮಯಕ್ಕೆ ಇರ್ತಾರೆ ಎಕ್ಸಲೇಷನ್. ಓಕೆ, ಬ್ರಹ್ಮ ಸಮೇತ. However, there is no limit to the exhalation of Mahavishnu. ಅವ ಎಕ್ಸಲೇಷನ್ ಮಾಡಲಿಕ್ಕೆ ಲಿಮಿಟೇ ಇಲ್ಲ. Okay, once all of the universes are created which are unlimited, Mahavishnu expands himself into unlimited forms. ಎಲ್ಲ ಕ್ರಿಯೇಟ್ ಆದ್ಮೇಲೆ ಎಂತ ಆಗ್ತದೆ, ಬೇರೆ ಬೇರೆ ಫಾರ್ಮ್ ಆಗಿ ಎಕ್ಸ್ಪಾಂಡ್ ಆಗ್ತಾನೆ. and each one enter each universe as ಗರ್ಭೋದಕ. ಎಲ್ಲ ಫಾರ್ಮ್ ಬೇರೆ ಬೇರೆ ಬ್ರಹ್ಮಾಂಡಕ್ಕೆ ಹೋಗುವಂಥದ್ದು as a ಗರ್ಭೋದಕ ವಿಷ್ಣು. once he is in each universe, he sees that there is no place to reside. then after some consideration, he fills half of the universe. ಹಾಗಾಗಿ ಆ ಎಲ್ಲ ಬ್ರಹ್ಮಾಂಡಕ್ಕೆ ಅವ ಗರ್ಭೋದಕ್ಷ ವಿಷ್ಣು ಹೋದ ಮೇಲೆ ಅರ್ಧ ಬ್ರಹ್ಮಾಂಡವನ್ನು ನೀರಿನಿಂದ ಅವ ತುಂಬಿಸ್ತಾನೆ, ವಾಟರ್ ಫ್ರಮ್ ಹಿಸ್ ಓನ್ ಪರ್ಸ್ಪಿರೇಷನ್. ಓಕೆ, he then lays down on the water. ಅಲ್ಲಿ ಅವ ಇರ್ತಾನೆ ನೀರಿನಲ್ಲಿ, again supported by the bed of Sheshanaga. Okay, the Garbhodakya Vishnu is also known within the universe as Hiranyagarbha and Antaryami. The super soul is glorified in the Vedic hymns. He is the master of each and every universe and shelter of the external or material energy. ಪ್ರತಿಯೊಂದು ಬ್ರಹ್ಮಾಂಡದ ಮಾಸ್ಟರ್ ಅಂತ ಹೋಗಿ ಯಾರು, ಗರ್ಭೋದಕ ವಿಷ್ಣು. ಈಸ್ ಆಲ್ಸೋ ನೋನ್ ಆಸ್ ಹಿರಣ್ಯಗರ್ಭ. However, being transcendently is completely beyond the touch of the external and material energy. ನೋಡಿ, ಈ ಗರ್ಭೋದಕ ವಿಷ್ಣು ಕೂಡ ಕಂಪ್ಲೀಟ್ ಟ್ರಾನ್ಸ್ಜೆಂಡರ್ ದಿವ್ಯ. ಹಾಗಾಗಿ ಈಸ್ ಕಂಪ್ಲೀಟ್ಲಿ ಬಿಯಾಂಡ್ ದ ಟಚ್ ಆಫ್ ಎಕ್ಸ್ಟರ್ನಲ್ ಎನರ್ಜಿ, ಅಂದ್ರೆ ಪ್ರಕೃತಿ, ಭೌತಿಕ ಶಕ್ತಿ. ಓಕೆ, ನೆಕ್ಸ್ಟ್ ಇಸ್ ದ ಥರ್ಡ್ ಎಕ್ಸ್ಪಾನ್ಷನ್ ಆಫ್ ವಿಷ್ಣು ಕಾಲ್ಡ್ ಕ್ಷೀರೋದಕ ವಿಷ್ಣು. ಮೂರನೇ ಎಕ್ಸ್ಪಾನ್ಷನ್ ಕ್ಷೀರೋದಕ ವಿಷ್ಣು, ಹೂ ಇಸ್ ದ ಇನ್ಕಾರ್ನೇಷನ್ ಆಫ್ ದಿ ಕ್ವಾಲಿಟೀಸ್ ಆಫ್ ಗುಡ್ನೆಸ್, ಸತ್ವಗುಣದ ಇನ್ಕಾರ್ನೇಷನ್. ಈಸ್ ದ ಯೂನಿವರ್ಸಲ್ ಫಾರ್ಮ್ ಆಫ್ ದಿ ಲಾರ್ಡ್ ಅಂಡ್ ಎಕ್ಸ್ಪಾಂಡ್ ಇನ್ ದ ಲೈಫ್ ಸೂಪರ್ ಸೋಲ್. ಹಾಗೆ ಎಲ್ಲ ಕ್ಷೀರೋದಕ ವಿಷ್ಣು ಅಂದ್ರೆ ಪರಮಾತ್ಮನಾಗಿ ಎಲ್ಲರ ಜೀವಿಗಳ ಒಳಗೆ ಹೋಗುವಂಥದ್ದು, ವಿತ್ ಇನ್ ಎವ್ರಿ ಲಿವಿಂಗ್ ಎಂಟಿಟಿ. ಈಸ್ ನೋನ್ ಆಸ್ ಕ್ಷೀರೋದಕ ವಿಷ್ಣು ಬಿಕಾಸ್ ಈ ಲೈಸ್ ಆನ್ ದಿ ಓಷನ್ ಆಫ್ ಮಿಲ್ಕ್. ಯಾಕೆ ಅವನಿಗೆ ಕ್ಷೀರೋದಕ ವಿಷ್ಣು? ಅವ ಕ್ಷೀರಸಾಗರದಲ್ಲಿ ಇರುವಂಥದ್ದು, ಅಂದ್ರೆ ಹಾಲಿನ ಸಾಗರದಲ್ಲಿ, ಮಿಲ್ಕ್, on the island of Shvetadvipa. These are the 3 expansion of the Lord Vishnu who oversee and make the creation of the material world possible. Okay, this also explains that
that the part that is played by Lord Balram in this process of material creation. However, after the material creation has been accomplished, then the nectar of the persons of Lord Krishna takes place at a particular time in the material realm, wherein Lord Balram plays the part of his brother. ಓಕೆ, ಸೃಷ್ಟಿ ಆದ ಮೇಲೆ ಎಂತ ಆಗ್ತದೆ, ಮತ್ತೆ ಕೃಷ್ಣ ಲೀಲೆ ಆಗ್ತದೆ ಅಲ್ಲಿ, ಈ ಭೌತಿಕ ಲೋಕದಲ್ಲಿ. ಅಲ್ಲಿ ಬಲರಾಮ ಅವನ ಅಣ್ಣನಾಗಿ ಪಾಲ್ಗೊಳ್ತಾನೆ. ಓಕೆ, ಟು ಎಕ್ಸಿಬಿಟ್ ಸೋ ಮೆನಿ escapades together in the area of Vrindavan, India. Okay, these may be the personal killings of killing the demon and attack of that attack the residents of Vrindavan, or the fun of playing with the covered boys in the forest or in the tending the cows. It's all recreation and spiritual enjoyment. These are described in the 10 kind of Srimad Bhagavatam. Okay, ಇದಕ್ಕೆಲ್ಲ ಇಂಥ ಮೂಲ ಕಾರಣ ಬಲರಾಮ. Various prayers such as 1000 names of Lord Balram and others such as the one below further describe many of the characters of Lord Balram, which can be found at, okay, so no wrong name of Lord Balram. Okay, Savaraja. Okay, the prayers. Okay, ಇಲ್ಲಿಗೆ ನಾವು ನಿಲ್ಲಿಸುವ. ಇನ್ನೊಬ್ಬರು ಉಂಟು, ಸುಮಾರು ಉಂಟು, ಚಿಂತೆ ಇಲ್ಲ. ಓಕೆ, ಅದಕ್ಕೆ ಇನ್ನೊಂದು ಕ್ಲಾಸ್ ಬೇಕು. ಓಕೆ, ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಿಜಯಪತಿತನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य शरीरदास ठाकुर वैष्णव ठाकुर श्रील प्रभुपाद की जय. जय 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 जय.